ಸಹ ಶಿವಂ ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇಂದಿನ ಚರ್ಚೆನ ನಾನು ಗುರುಗಳ ಅಪ್ಪಣೆ ಮೇರೆಗೆ ಶುರು ಮಾಡ್ತಾ ಇದ್ದೇನೆ. ನನಗೆ ಗುರುಗಳು ಇವತ್ತು ಚರ್ಚಿಸಕ್ಕೆ ಹೇಳಿರುವಂತ ವಿಷಯ ಬಂದು ಬದಲಾವಣೆ ಜಗದ ನಿಯಮ. ನೋಡಿ, ಪ್ರಕೃತಿಯಲ್ಲಿ ಅಂದ್ರೆ ನಮ್ಮ ಈ ಜಗತ್ತಿನಲ್ಲಿ ನಿರಂತರವಾಗಿ ಪರಿವರ್ತನೆ ಆಗ್ತಾನೇ ಇದೆ ಅಲ್ವಾ? ಹಿಂದೆನೂ ಆಗ್ತಾ ಇತ್ತು, ಈಗ್ಲೂ ಆಗ್ತಾ ಇದೆ, ಮುಂದೆ ನಾವಿಲ್ದಿರೋ ಕಾಲಕ್ಕೂ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಬಟ್ ಆದ್ರೆ ನಾವದನ್ನ ಒಪ್ಕೋಬೇಕಾಗಿದೆ. ಅದನ್ನ ಒಪ್ಕೊಳ್ಳದೆ ಇರೋದೇ ಇವತ್ತಿನ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕಾರಣ. ಅದು ಹೇಗೆ ಅಂತ ಈಗ ವಿಸ್ತಾರವಾಗಿ ನೋಡ್ತಾ ಹೋಗೋಣ. ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ನಾವು ಕಾಲದ ವಿಷಯಕ್ಕೆ ಬಂದ್ರೆ ನೋಡಿ, ಈಗ ಬೆಳಗಾಯ್ತು, ಟೈಮ್ ಪಾಸ್ ಆಗ್ತಾ ಆಗ್ತಾ ರಾತ್ರಿ ಆಗತ್ತೆ, ಮತ್ತೆ ತಿರ್ಗಾಟ್ ಸಮಯ ಕಳೀತಾ ಏನಾಯ್ತು, ಬೆಳಗಾಯ್ತು ಅಲ್ವಾ? ಹೀಗೆ ಕಾಲದಲ್ಲೂ ಕೂಡ ನಾವು ಬದಲಾವಣೆ ಆಗ್ತಾ ಇರೋದನ್ನ ಪ್ರತಿ ದಿವಸನೂ ನೋಡ್ತಾ ಇದ್ದೀವಿ. ಇನ್ನ ಋತುಗಳ ವಿಷಯಕ್ಕೆ ಬಂದ್ರೆ, ಈಗ ಬೇಸಿಗೆಗಾಲ ಮುಗೀತು ಅಂತಂದ್ರೆ ಚಳಿಗಾಲ, ಮಳೆಗಾಲ ಮುಗೀತು ಅಂದ್ರೆ ಚಳಿಗಾಲ. ಹೀಗೆ ಕಾಲದಲ್ಲೂ ಕೂಡ ನಾವು ಋತುಗಳಲ್ಲಿ ಬದಲಾವಣೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಅಷ್ಟೇ ಯಾಕೆ, ಈಗ ನಮ್ಮ ವಿಷಯಕ್ಕೆ ಬಂದ್ರೆ, ನಾವು ಹುಟ್ಟಿದಾಗ ಚಿಕ್ಕ ಮಗು ಆಗಿದ್ವಿ ಅಲ್ವಾ? ಅಮ್ಮನ ಹೊಟ್ಟೆಯಲ್ಲಿ ಹಿಡ್ಸೋಷ್ಟು ಪುಟ್ಟದಾಗಿದ್ವಿ. ದಿನ ಕಳೀತಾ ಏನಾಯ್ತು, ದೊಡ್ಡವ್ರಾಗ್ತಾ ಬಂದ್ವಿ, ಬೆಳೀತಾ ಬಂದ್ವಿ ಅಲ್ವಾ? ಮಾನಸಿಕವಾಗಿ, ದೈಹಿಕವಾಗಿ ನಮ್ಮಲ್ಲಿ ಚೇಂಜಸ್ನ ನಾವು ಅನುಭವಿಸ್ತಾ ಬರ್ತಾ ಇದ್ದೀವಿ ಅಲ್ವಾ? ಸೊ ಈಗ ಇನ್ನು ಈಗ ನಾವು ಬೆಳೀತಾ ಬೆಳೀತಾ, ಕಾಲ ಕಳೀತಾ ಕಳೀತಾ ಕೊನೆಗೊಂದಿನ ಏನಾಗ್ತೀವಿ, ವಯಸ್ಸಾಗತ್ತೆ, ಮುದುಕರಾಗ್ತೀವಿ. ತದನಂತರ ಏನಾಗುತ್ತೆ, ಅಳೆದೋಗ್ತೀವಿ ಅಲ್ವಾ? ಹೀಗೆ ಪ್ರತಿಯೊಂದನ್ನು ಈ ನಿಸರ್ಗದಲ್ಲಿ, ಪ್ರಕೃತಿಯಲ್ಲಿ ಏನೆಲ್ಲಾ ಸೃಷ್ಟಿಯಾಗಿದೆಯೋ ಅದು ಒಂದಲ್ಲ ಒಂದು ದಿವಸ ಬದಲಾಗ್ತಾ ಆಗ್ತಾ 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 ಕೊನೆಗೊಂದ್ ದಿವಸ ಅಳಿದು ಹೋಗ್ಲೇಬೇಕು. ಇದು ಪ್ರೀ ಡಿಟರ್ಮೈಂಡ್. ನಾವಿದನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಚೇಂಜ್ ಮಾಡಬೇಕು ಅಂತ ಅನ್ಕೊಂಡ್ರು ಅದು ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡು ಒಪ್ಕೊಳ್ಳೋದೊಂದೇ ನಮಗೆ ಇರೋಂಥ ಮಾರ್ಗ ಅಂತ ನಾವಿಲ್ಲಿ ನೋಡ್ಬೋದು. ಮತ್ತೆ ಯಾರೆಲ್ಲ ಇದನ್ನ ಒಪ್ಕೊಳ್ತೀವೋ ಆಗ ನಮಗೆ ನಮ್ಮ ಜೀವನನ ಮುಂದಕ್ಕೆ ತಗೊಂಡೋಗುವಂಥದ್ದು ತುಂಬಾ ಈಸಿ ಆಗಿರುತ್ತೆ. ಸೊ ಇಲ್ದೆ ಹೋದ್ರೆ ಏನಾಗುತ್ತೆ, ನಾವು ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತೀವಿ, ಜೀವನದಲ್ಲಿ ಏನೂ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾವಾಗ ನಾವು ಒಂದು ಮುಕ್ತಾಯ ಆಗ್ತಿದೆ ನಮ್ಮ ಲೈಫಲ್ಲಿ ಅಂತಂದಾಗ ಅದು ಹೊಸ ಅವಕಾಶಗಳಿಗೆ ದಾರಿ ಮಾಡ್ಕೊಡ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಈ ಜಗತ್ತಿನಲ್ಲಿ ಮೇನ್ ಪ್ರಾಬ್ಲಮ್ ಏನಾಗಿರೋದು ಎಲ್ರಿಗೂ ಅಂತಂದ್ರೆ, ಯಾರು ಸತ್ಯನ ಒಪ್ಕೊಳ್ಳೋದಕ್ಕೆ ರೆಡಿನೇ ಇರಲ್ಲ. ಎಲ್ಲರೂ ಸತ್ಯಕ್ಕೆ ವಿಮುಖರಾಗಿ ನಿಲ್ಲೋರೆ. ಮತ್ತೆ ಹೆದರ್ಕೊಂಡು ಅದನ್ನ ಅರಗಿಸ್ಕೊಳಕ್ಕಾಗ್ದೆ ಎದ್ರಕೊಂಡು ಓಡೋಗೋಂಥವ್ರೆ, ಎದುರ್ಸೋಕ್ಕಾಗ್ದೆ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ಸತ್ಯಕ್ಕೆ ಹೆದರಬಾರ್ದು. ಈ ಹೆದರೋ ಮನಸ್ಥಿತಿಯಿಂದನೇ ಈ ಬದಲಾವಣೆಗೆ ನಾವು ಒಗ್ಗಕ್ಕೆ, ನಮ್ಮನ್ನ ನಾವು ಏನು ಒಪ್ಕೊಳ್ಳೋದಕ್ಕೆ ನಮ್ಮ ಮನಸ್ಸನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಯಾವಾಗ ನಾವಿದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ವೋ ಆಗ ನಮಗೆ ಈ ಹೆದರಿಕೆ ಅಂತಕ್ಕಂಥದ್ದು, ಆಮೇಲೆ ಆ ಹೆದರಿಕೆನೇ ಪ್ರಾಬ್ಲಮ್ ಆಗಿ ನಮಗೆ ನಮ್ಮ ಕಣ್ಮುಂದೆ ನಿಲ್ಲ ಅಂಥದ್ದು ಆಗಿರುತ್ತೆ. ಸೊ ಇದೆಲ್ಲ ಮುಂಚೆನೆ, ಈಗ ಹುಟ್ಟು ಸಾವು ಎಲ್ಲಾನು ಮುಂಚೆನೆ ಫಿಕ್ಸ್ ಆಗಿರೋದ್ರಿಂದ ನಾವು ಯಾವುದೇ ವಿಷಯಕ್ಕಾಗ್ಲಿ ಹೆದರ್ಕೊಳ್ಳೋ ಅಂಥದ್ದು ಇಲ್ಲಿ ಅಗತ್ಯ ಇಲ್ಲ. ಓನ್ಲಿ ನಾವಿದನ್ನ ಮನವರಿಕೆ ಮಾಡ್ಕೋಬೇಕು, ಒಪ್ಕೋಬೇಕು, ಮತ್ತೆ ಅಪ್ಕೋಬೇಕು, ಇಷ್ಟೇ ಇರೋದು. ಓಕೆ. ಮತ್ತೆ ಈ ಬದಲಾವಣೆಗಳಿಗೆ ನಾವು ಡಿಸ್ಟರ್ಬ್ ಆಗಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನಮಗೆ ಒಂದು ವಿಚಾರ ಬರುತ್ತಲ್ವಾ? ಸೊ ಅದಕ್ಕೆ ನಾನು ಕಂಡುಕೊಂಡಿರುವಂತ ಕೆಲವು ಸೊಲ್ಯೂಷನ್ಸ್ ಇದೆ, ಅದನ್ನ ನಾನು ನಿಮ್ಮ ಹತ್ರ ಇವತ್ತು ಚರ್ಚೆ ಮಾಡ್ತೀನಿ. ಫಸ್ಟ್ ನಾನು ಅನ್ಕೊಂಡಿರೋದು, ಎಲ್ರನ್ನೂ ನಮ್ಮಂತೆ ಕಾಣ್ಬೇಕು ಅಂತ. ಗುರುಗಳು ಹೇಳಿರೋ ತರ ಎಲ್ರನ್ನೂ ನಮ್ಮಂತೆ ಕಾಣ್ಬೇಕು. ನೋಡಿ, ಅವ್ರು ಎಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ, ಬಟ್ ಅದ್ರೊಳಗಡೆ ಎಷ್ಟು ತಾತ್ಪರ್ಯ ಅಡಗಿದೆ ಅಂತಂದ್ರೆ, ಈಗ ಎಲ್ರನ್ನೂ ನಮ್ಮಂತೆ ನಾವು ಭಾವಿಸಿದಾಗ ನಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇ ಅವರಲ್ಲೂ ಆಗ್ತಿದೆ ಅಂತ ಅನ್ಕೊಂಡು ನಾವು ಅದನ್ನ ಒಪ್ಕೊಳ್ಳೋದು ಎಷ್ಟು ಈಸಿ ಇರುತ್ತಲ್ವಾ?
ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಆಗ್ತಕ್ಕಂಥ ಬದಲಾವಣೆ ಇರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ನಮ್ಮ ಏನು ವಿಸಿನಿಟಿ, ನಮ್ಮ ಸಂಪರ್ಕಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಪ್ರತಿಯೊಬ್ಬರಲ್ಲೂ ಕೂಡ ಅವಶ್ಯಕತೆ ನಮಗೆ ಅವ್ರಿಗೆ ಇರುವಂತ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬರಲ್ಲೂ ಚೇಂಜಸ್ ಆಗ್ತಾ ಇರುತ್ತಲ್ವಾ. ಸೊ ನಾವ್ ಯಾವಾಗ ನಮ್ ತರನೇ ಅವರು ಅಂತ ತಿಳ್ಕೊಂಡಾಗ, ನಮ್ಮ ಹತ್ರ ನಮ್ಮೊಳಗಡೆ ಈ ಬದಲಾವಣೆ ಆಗ್ತಿದೆ ಅಂದಾಗ ಅವ್ರ ಹತ್ರನು ಈ ಬದಲಾವಣೆ ಆಗ್ತಿರೋದ್ರಲ್ಲಿ ತಪ್ಪೇನಿದೆ ಅಂತ ನಮ್ಗೆ ಅರಿವಿಗೆ ಬರುತ್ತಲ್ವಾ. ಸೊ ಆಗ ನಾವು ಆ ಬದಲಾವಣೆಗೆ ಹೊಂದ್ಕೊಳ್ಳೋ, ಡಿಸ್ಟರ್ಬ್ ಆಗೋಂತ ಪ್ರಮೇಯ ಬರೋದಿಲ್ಲ, ಬದಲಿಗೆ ಹೊಂದ್ಕೋಬಹುದು. ಸೊ ಇದು ಒಂದು ಪಾಯಿಂಟ್ ನನ್ಗೆ ತುಂಬಾ ಮನವರಿಕೆ ಆಗಿರ್ತಕ್ಕಂಥದ್ದು. ಮತ್ತೆ ಎರಡನೇ ಪಾಯಿಂಟಿಗೆ ಬಂದ್ರೆ, ನಾವು ಪ್ರತಿ ಬದಲಾವಣೆಯಲ್ಲೂ ಕೂಡ ನಾವು ಒಂದು ಹೊಸ ಅವಕಾಶಗಳನ್ನ ಹುಡ್ಕೋದಕ್ಕೆ ಕಲಿಬೇಕಾಗತ್ತೆ. ಸೊ ಯಾವುದೇ ಒಂದು ಬದಲಾವಣೆ ಆಯ್ತು ಅಂದಾಗ ನಮ್ಮ ಜೀವನದಲ್ಲಿ, ಓಕೆ ಇದಾಯ್ತು ಮುಗೀತು, ವಾಟ್ ನೆಕ್ಸ್ಟ್ ಅಂತ ಥಿಂಕ್ ಮಾಡ್ಬೇಕು ಯಾವಾಗ್ಲೂ ನಾವು. ಅಯ್ಯೋ ಹಿಂಗ ಆಗೋಯ್ತಲ್ಲ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂಡೋದ್ರಿಂದ ಯಾವುದೇ ರೀತಿಯಾದಂತ ನಮ್ಗೆ ಲಾಭ ಇರೋದಿಲ್ಲ. ಇನ್ನು ಮೂರನೇ ಪಾಯಿಂಟಿಗೆ ಬರೋದಾದ್ರೆ, ಜೀವನದಲ್ಲಿ ಯಾವುದೇ ಒಂದು ಅಂತ್ಯ ಅಂತ ನೋಡಿದಾಗ, ನಾವು ಒಂದು ವ್ಯಕ್ತಿ, ವಸ್ತು, ವಿಷಯ, ಯಾವುದೇ ಒಂದು ಸಂಬಂಧದಲ್ಲಾಗಿರ್ಬೋದು, ಒಂದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಅದು ತುಂಬಾ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಒಂದು ದಿವಸ ಅದು ಸಡನ್ ಆಗಿ ಸ್ಟಾಪ್ ಆಗೋಯ್ತು, ಸೀಸ್ ಆಗೋಯ್ತು, ಅವಕಾಶ ಬಂದಾಗೋಯ್ತು ಅಂತಂದಾಗ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋ ಬದಲು, ಆಯ್ತು ಇದಕ್ಕೆ ನನಗೆ ಇವತ್ತಿಗೆ ಋಣ ಮುಗೀತು, ವಾಟ್ ನೆಕ್ಸ್ಟ್ ಅಂತ ಥಿಂಕ್ ಮಾಡ್ಬೇಕಲ್ಲ ನಾವು. ಸೊ ನನ್ಗೆ ಇದು ಬಿಟ್ಟು ನನಗೆ ಇದ್ರಲ್ಲಿ ನನಗೆ ದೊರಕಿರ್ತಕ್ಕಂತ ಏನೊಂದು ಎಕ್ಸ್ಪೀರಿಯನ್ಸು, ಮತ್ತೆ ಇದ್ರಲ್ಲಿ ನಾನು ಏನೆಲ್ಲ ತಪ್ಪುಗಳನ್ನ ಮಾಡಿದ್ದೆ, ಅದನ್ನ ತಿದ್ಕೊಳಕ್ಕೆ ನನ್ನನ್ನ ನಾನು ಯಾವ ರೀತಿ ಬದಲಾಯಿಸ್ಕೋಬೇಕು ಅನ್ನೋ ಒಂದು ಏನ್ ಹೇಳ್ತೀವಿ, ನಮ್ಮನ್ನ ನಾವು ಬದಲಾಯಿಸ್ಕೊಳಕ್ಕೆ ಯೋಚನೆ ಮಾಡಿ ಅದಕ್ಕೆ ನಾವು ತಯಾರಿನ ಮಾಡಿಕೊಂಡು, ಅದನ್ನ ನಾವು ಎಲ್ಲಿ ಅಳವಡಿಸ್ಕೋಬಹುದು, ನನಗೆ ಅದನ್ನ ಅಳವಡಿಸ್ಕೊಳಕ್ಕೆ ಎಲ್ಲಿ ಹೊಸ ಅವಕಾಶ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ಬೇಕೆ ವಿನಃ ಅದು ಮುಗ್ದೋಯ್ತಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರೋದು ದಡ್ಡತನ ಆಗತ್ತೆ, ಮತ್ತೆ ನಮ್ಮ ಜೀವನ ವ್ಯರ್ಥ ಆಗೋಗುತ್ತೆ ಅಂತ ಹೇಳ್ಬೋದು. ಮತ್ತೆ ನಾವ್ ಇನ್ನೊಂದು ಮಾಡುವಂತ ಅತಿ ದೊಡ್ಡ ತಪ್ಪೇನು ಅಂತಂದ್ರೆ, ನಮ್ಮ ಬೆಳವಣಿಗೆ ಕುಂಠಿತಕ್ಕೆ ನಾವು ನಮಗ್ ನಾವೇ ತಗೊಳ್ತಕ್ಕಂತ ಒಂದು ದೊಡ್ಡ ಅಡಚಣೆ ಏನು ಅಂತಂದ್ರೆ, ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ವ್ಯಕ್ತಿ, ವಸ್ತು, ವಿಷಯಕ್ಕೆ ನಾವು ತುಂಬಾ ಅಟ್ಯಾಚ್ ಆಗಿ ಹೋಗ್ತೀವಿ. ಸೊ ಅದು ನೆಸೆಸಿಟಿ ಇರಲ್ಲ. ಈಗ ಕಾಲಕ್ರಮೇಣ ಈಗ ಅದು ನಮ್ಗೆ ನಮ್ಮ ಸಂಪರ್ಕಕ್ಕೆ ಬರ್ಬೇಕಿತ್ತು, ಬಂದ ಮೇಲೆ ಅದು ಪರ್ಮನೆಂಟ್ ಆಗಂತೂ ಉಳಿಯಲ್ಲ ಅಲ್ಲ, ಒಂದಲ್ಲ ಒಂದ್ ದಿವಸ ಅದು ನಮ್ಮನ್ನ ಬಿಟ್ಟು ಹೋಗುತ್ತಲ್ಲ. ಅದ್ ನಮಗ್ ಮುಂಚೆ ಅರಿವಿರ್ಬೇಕಲ್ಲ. ಅದು ಬಿಟ್ಟು ನಾವು ಅದಕ್ಕೆ ಓವರ್ ಆಗಿ ಅಟ್ಯಾಚ್ ಆಗುವಂಥದ್ದು, ಅದ್ರ ಮೇಲೆ ತುಂಬಾ ಅತಿಯಾದ ಬಾಂಧವ್ಯ, ಫೀಲಿಂಗ್ಸ್ ನ ಬೆಳೆಸ್ಕೊಳ್ತಕ್ಕಂಥದ್ದು, ಅದು ತುಂಬಾ ದಡ್ಡತನ ಆಗೋಗುತ್ತೆ. ಅದ್ರ ಬದಲಿಗೆ ನಾವು ಪ್ರತಿಯೊಂದು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ವ್ಯಕ್ತಿ, ವಸ್ತು, ವಿಷಯನ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ಮೈಂಡ್ ಸೆಟ್ ಇಂದ ನೋಡೋದನ್ನ ಕಲಿಬೇಕು. ಓಕೆ, ಇದು ನನಗಿದು ಸಿಕ್ಕಿದೆ, ಇದಕ್ಕೆ ನಾನು ಏನ್ ಜಸ್ಟಿಸ್ ಕೊಡ್ಬೋದು, ಅಂದ್ರೆ ಅದನ್ನ ನನ್ಗೆ ಯಾವ ರೀತಿ ನಾನು ಅದನ್ನ ನೋಡ್ಕೋಬೇಕು, ಅದಕ್ಕೆ ನನ್ನಿಂದ ಏನ್ ಅವಶ್ಯಕತೆ ಇದೆ ಅಷ್ಟನ್ನ ಮಾತ್ರ ಕೊಟ್ಕೊಂಡು ಅದನ್ನ ಬೆಳೆಸೋಕೆ ಪ್ರೋತ್ಸಾಹ ಮಾಡ್ಕೊಂಡು, ಸೊ ಅದರಿಂದ ನನಗೇನು, ನನ್ನ ನೆಮ್ಮದಿಗೆ ಏನ್ ಬೇಕು ಅಷ್ಟನ್ನ ಮಾತ್ರ ನಾನು ಅದನ್ನ ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಯಾವಾಗ ಯಾರು ಯಾವ ವಸ್ತು ಅಥವಾ ಯಾವ ವ್ಯಕ್ತಿ ನಮ್ಮನ್ನ ಹೆಂಗೆ ಬಿಟ್ಟೋಗ್ತಾರೆ ಗೊತ್ತಿಲ್ಲ ಈ ಲೈಫ್ ಜರ್ನಿಲಿ. ಸೊ ನಾವ್ ಎಲ್ಲದಕ್ಕೂ ಮುಂಚೆಯಿಂದಾನೇ ತಯಾರಾಗಿ ನಮ್ಮ ಮೈಂಡ್ ಸೆಟ್ ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ನಮ್ಮ ಒಂದು ಏನು ಮಾನಸಿಕ ಸ್ಥಿತಿನ ನಾವು ಅಲುಗಾಡಿಸ್ದೆ ಅಷ್ಟು ಸ್ಟ್ರಾಂಗ್ ಇಟ್ಕೋಬೇಕು ಅಂತಂದ್ರೆ, ಮುಂಚಿನಿಂದಾನೇ ನಾವು ಎಮೋಷನಲ್ ಆಗಿ ಅಟ್ಯಾಚ್ ಆಗೋದನ್ನ ನಿಲ್ಲಿಸ್ಬೇಕು. ಪ್ರತಿಯೊಂದು ಸಂಬಂಧನೂ ನಾವು ರೆಸ್ಪಾನ್ಸಿಬಿಲಿಟಿ ಮೈಂಡ್ ಸೆಟ್ ಇಂದ ನೋಡೋದನ್ನ ಕಲಿಬೇಕು ಅಂತ ನಾನ್ ತಿಳ್ಕೊಂಡಿರ್ತಕ್ಕಂಥದ್ದು. ಓಕೆ, ಇಷ್ಟೆಲ್ಲ ಹೇಳಿದ್ವಿ, ಇಷ್ಟೆಲ್ಲ ತಿಳ್ಕೊಂಡಿದೀವಿ, ಇದನ್ನ ಹಿಂದೆನೂ ತುಂಬಾ ಜನ ಹೇಳಿದ್ರು, ಇವಾಗ್ಲೂ ನಾವು ಸೇರ್ಕೊಂಡು ತುಂಬಾ ಜನ ಹೇಳ್ತಿರ್ತಾರೆ ಒಂದಲ್ಲ ಒಂದ್ ರೀತಿಯಿಂದ, ಮುಂದೆ ಹೇಳೋರು ಬರ್ತಾರೆ ಅಫ್ಕೋರ್ಸ್. ಆದ್ರೂ ಕೂಡ ಯಾಕೆ ಅದನ್ನ ಕೇಳಿಸ್ಕೊಂಡವ್ರೆಲ್ರೂ ಬದಲಾಗಿದಾರ? ಇಲ್ಲ ಅಲ್ಲ. ಇಷ್ಟೆಲ್ಲ ಗೊತ್ತಿದ್ರು ನಾವೇ ಕೆಲವು ಸರ್ತಿ ಇದನ್ನೆಲ್ಲ ನೆನ್ಪಿಗೆ ಬರೋದಿಲ್ಲ, ಬರ್ದೆ ನಾವು ಈ ಸಂದರ್ಭಕ್ಕೆ ಸಿಕ್ಕಾಕೊಂಡು ನಾವು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದುಂಟು. ಸೊ ಇಷ್ಟೆಲ್ಲ ಗೊತ್ತಿರೋರು ನಾವೇ ಅದನ್ನ ಅಳವಡಿಸ್ಕೊಳಕ್ ಆಗ್ತಿಲ್ಲ, ಬದಲಾಯಿಸ್ಕೊಳಕ್ ಆಗ್ತಿಲ್ಲ. ಯಾಕೆ ಹಿಂಗಾಗ್ತಿದೆ? ಇಷ್ಟೆಲ್ಲ ಗೊತ್ತಿದ್ರು ನಮ್ಮನ್ನ ನಾವ್ ಯಾಕೆ ತಿದ್ಕೊಳಕ್ ಆಗ್ತಿಲ್ಲ ಅಂತ ನಾವು ನೋಡಕ್ ಹೊರಟ್ರೆ, ನೋಡಿ, ನಮ್ಗೆ ಪ್ರಪಂಚದಲ್ಲಿ ಎಲ್ಲಾ ವಿಷಯದಲ್ಲೂ ನಮ್ಗೆ 2 ವರ್ಷನ್ ಸಿಗತ್ತೆ. ಎಲ್ಲಾ ವಿಷಯದಲ್ಲಿ ನೋಡ್ಕೊಂಡೋಗಿ ನೀವು, ಒಂದು ಒಳ್ಳೇದು ಅಂತ ಬಂತು ಅಂತಂದ್ರೆ
ಅದಕ್ಕೆ ತದ್ವಿರುದ್ಧವಾಗಿ ಕೆಟ್ಟದಂತ ಕೂಡ ಇರುತ್ತೆ. ಓಕೆನಾ? ಓಕೆ. ಒಂದು ಶ್ರೀಮಂತಿಕೆ ಅಂತ ಬಂತು ಅಂತ ಇಟ್ಕೊಳ್ಳಿ. ಅದಕ್ಕೆ ತದ್ವಿರುದ್ಧವಾಗಿ ಬಡತನ ಅಂತ ಕೂಡ ಇರುತ್ತೆ. ಅಲ್ವಾ? ಸೊ ಒಳ್ಳೇದು, ಕೆಟ್ಟದು. ಸಿರಿತನ, ಬಡತನ. ಇದು ತಪ್ಪು, ಇದು ಸರಿ. ಈ ಪ್ರತಿಯೊಂದಕ್ಕೂ ನೋಡಿ ನೀವು ಈಕ್ವಲ್ ಅಂಡ್ ಆಪೋಸಿಟ್ ಒಂದು ವರ್ಷನ್ ಅಂತ ಇದ್ದೇ ಇರುತ್ತೆ ಪ್ರತಿಯೊಂದು ವಿಷಯಕ್ಕೂ. ಆಯ್ತಾ? ಸೊ ಅದೇ ರೀತಿ ಪ್ರಪಂಚದಲ್ಲಿ ನಾವು ಎರಡು ರೀತಿ ಪರ್ಸನ್ಸ್ನ ನೋಡ್ತೀವಿ. ಯಾರವರು? ಒಬ್ರು ಬದಲಾಗುವಂಥವ್ರು ಕಾಲಾನುಕ್ರಮದಲ್ಲಿ, ಇನ್ನ ಕೆಲವರು ಹುಟ್ಟಿನಿಂದ ಸಾಯೋವರೆಗೂ ತಮ್ಮನ್ನ ತಾವು ಬದಲಾಯಿಸ್ಕೊಳಕ್ ಸಾಧ್ಯನೇ ಇಲ್ಲದೆ ಇರ್ತಕ್ಕಂಥವ್ರು. ಓಕೆ, ಸಿಂಪಲ್ ಆಗಿ ಹೇಳೋದಾದ್ರೆ ಬದಲಾಗೋರು, ಬದಲಾಗದೇ ಇರೋರು. ಯಾವುದಕ್ಕೆ? ಈ ಪ್ರಕೃತಿಯಲ್ಲಿ ಸೃಷ್ಟಿಯಲ್ಲಿ ನಡೀತಕ್ಕಂಥ ಬದಲಾವಣೆಗೆ ಹೊಂದಿಕೊಂಡು ಬದಲಾಗೋರು ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಬದಲಾಗದೇ ಇರೋರು. ಇವತ್ತು ನಾವು ಇದ್ರ ಬಗ್ಗೆನೆ ಚರ್ಚೆ ಮಾಡೋದಕ್ಕೆ ಹೊರಟಿದೀವಿ. ಯಾಕೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ನಾವ್ ಇನ್ನೊಬ್ರಿಗೆ ಹೇಳೋದ್ ಬಿಡಿ, ಫಸ್ಟ್ ನಾವು ಇದನ್ನ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಾವು ಏನು ನಮ್ಮ ಹಲವಾರು ಒಂದು ಮಾನಸಿಕ ಗೊಂದಲಗಳಿಗೆ ನಮಗೆ ಇಲ್ಲಿ ಸೊಲ್ಯೂಷನ್ ಅಂತಕ್ಕಂಥದ್ದು ಸಿಗುತ್ತೆ. ಓಕೆ, ಯಾವ ರೀತಿ? ಈಗ ನಮ್ಮ ಫ್ಯಾಮಿಲಿಲಿ ಅಥವಾ ನಮ್ಮ ಒಂದು ಇದ್ರಲ್ಲೇ ತಗೊಳ್ಳಿ, ಆಯ್ತಾ? ಈಗ ನಮ್ಮ ಫ್ಯಾಮಿಲಿ ಅಂದಾಗ ಒಂದು 6-7 ಜನ ಇರ್ತೀವಿ. ಸೊ ಅದ್ರಲ್ಲಿ ನಾವು ಎಲ್ರಿಗೂ ತುಂಬಾ ಎಮೋಷನಲ್ ಆಗಿ ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ. ಕೆಲವರು ನಮಗೆ ಸ್ಪಂದಿಸ್ತಾರೆ, ಕೆಲವರು ನಮ್ಮನ್ನ ಬೈಕೊಳ್ತಾರೆ, ಮತ್ತೆ ನಾವು ಇದೇ ತರ ಹುಟ್ಟಿದಾಗಿಂದನೂ ನಮ್ಮನ್ನ ಅದೇ ತರ ನೋಡ್ತಾ ಇರ್ತಾರೆ. ಓಕೆ, ಸೊ ಇವರು ಅವರ ಯೋಚನೆ, ಭಾವನೆ, ವರ್ತನೆ ನಮ್ಮ ಮೇಲೆ ಬದಲಾಗುತ್ತಾ ಕಾಲದ ಕ್ರಮದಲ್ಲಿ? ಇವ್ರು ನಮ್ಗೆ ಇದೇ ರೀತಿನೇ ನಡ್ಸ್ಕೊಳ್ತಾರ ಅಂತಕ್ಕಂತ ತಿಳ್ಕೊಳ್ಳೋದು. ಅವ್ರು ಬದಲಾಗ್ತಾರೆ ಅನ್ನೋದಿತ್ತು ಅಂತಂದ್ರೆ ಓಕೆ, ಪರವಾಗಿಲ್ಲ, ಏನೋ ಅಜ್ಞಾನದಿಂದ ಇವಾಗ ಹಂಗ್ ಮಾಡ್ತಿದ್ದಾರೆ, ಮುಂದೆ ಸರಿ ಹೋಗ್ತಾರೆ ಅನ್ಕೊಂಡ್ ಒಂದ್ ಸಮಾಧಾನದಲ್ಲಿ ಹೋಗ್ಬೋದು. ಆಯ್ತಾ? ಅದೇ ಅವರು ಬದಲಾಗಲ್ಲ ಅಂತ ಗೊತ್ತಾದಾಗ ಅವ್ರ ಬುದ್ಧಿನೇ ಅಷ್ಟು, ಅವ್ರು ಬದಲಾಗಲ್ಲ, ಇನ್ನು ಅವ್ರ ಬಗ್ಗೆ ಯೋಚನೆ ಮಾಡಿ ಏನ್ ಬರುತ್ತೆ ಅಂತ ನಮ್ಮ ಲೈಫ್ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡ್ಬೋದು. ಅಲ್ವಾ? ಹೀಗೆ ಸೊ ಈ ರೀತಿ ನಾವು ನಮ್ಮ ಲೈಫ್ನ ನಾವು ಸುಗಮ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮಾನದಂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ದೃಷ್ಟಿಕೋನದಿಂದ ನಾವಿದನ್ನ ತಿಳ್ಕೊಳ್ಳೋದು ಅತ್ಯಗತ್ಯ ಅನ್ನೋದು ನನ್ನ ಅನಿಸಿಕೆ. ಸರಿ, ಇಷ್ಟಾದ್ಮೇಲೆ ನಮಗೀಗ ನೆಕ್ಸ್ಟ್ ಏನ್ ಪ್ರಶ್ನೆ ಬರುತ್ತೆ? ಹೆಂಗಪ್ಪ ತಿಳ್ಕೊಳ್ಳೋದು ಇದನ್ನ? ಅಲ್ವಾ? ಸೊ ಹೆಂಗ್ ತಿಳ್ಕೊಳ್ಳೋದು? ಈಗ ಫಸ್ಟ್ ಪ್ರಶ್ನೆ ಬಂದು ನಮ್ಗೆ, ಯಾರು ಬದಲಾಗ್ತಾರೆ, ಯಾರು ಬದಲಾಗಲ್ಲ, ಮತ್ತೆ ಅವ್ರು ಯಾಕೆ ಬದಲಾದ್ರು, ಇವ್ರು ಯಾಕೆ ಬದಲಾಗಿಲ್ಲ ಅನ್ನೋದು ಬರುತ್ತಲ್ವಾ? ಸೊ ಈಗ ನೋಡಿ, ನಾವು ಹುಟ್ಟಿದಾಗ ನಮ್ಮ ಪೂರ್ವ ಕರ್ಮಕ್ಕನುಸಾರವಾಗಿ ನಮಗೆ ಗ್ರಹ ಸಂಯೋಗಗಳಾಗುತ್ತೆ. ಆ ಸಂಯೋಗಗಳಿಗೆ ಅನುಗುಣವಾಗಿ ನಾವು ವರ್ತಿಸ್ತಾ ಇರ್ತೀವಿ. ಪ್ರತಿಯೊಬ್ಬರ ಜೊತೆಲೂ ಪ್ರತಿ ಕ್ಷಣ ನಿಮಿಷ. ಆಯ್ತಾ? ನಾವು ಅದಕ್ಕೆ ತಕ್ಕಂತೆ ನಮ್ಮನ್ನ ನಾವು ವರ್ತಿಸ್ತಾ ಒಂದು ಸೊಸೈಟಿಗೆ ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ. ಈಗ ಫಸ್ಟು ಯಾರು ಬದಲಾಗ್ತಾರೆ ಅಂತ ತಿಳ್ಕೊಳ್ಳೋಣ. ಯಾರ ಜಾತಕದಲ್ಲಿ ಮನಸ್ಸಿಗೆ ಕಾರಕನಾದಂತ ಚಂದ್ರ, ನೋಡಿ ನಮ್ಗೆ ಹಳೆ ಕಾಲದಲ್ಲಿ ಗಾದೆ ಮಾತು ಎಷ್ಟು ಚಂದ ಹೇಳಿದ್ದಾರೆ ನಮ್ಮ ಹಿರಿಯರು. ಹೇಳ್ಕೊಟ್ಟ ಮಾತು ಕಟ್ಕೊಟ್ಟಂತ ಬುತ್ತಿ ತುಂಬಾ ದಿನಗಳವರೆಗೆ ನಮಗ್ ಬರಲ್ಲ ಅಂತ. ಅಂದ್ರೆ ಅದು ಯಾವಾಗ ಬೇಕಾದ್ರೂ ಖಾಲಿ ಆಗ್ಬೋದು. ಹೇಳ್ಕೊಟ್ಟಿದ್ ಮಾತು ನೆನ್ಪಿರೋ ತನಕ ಮಾತ್ರ. ಅದು ಟೆಂಪ್ರರಿ ಸೊಲ್ಯೂಷನ್ ಅಲ್ವಾ? ಈಗ ನಮ್ಗೆ ಯಾವ್ದೋ ಊರ್ಗ್ ಹೋಗ್ತಿದೀವಿ, ಒಂದ್ ತಿಂಗಳು ಎಲ್ಲೋ ನಾವು ಪ್ರವಾಸಕ್ಕೆ ಹೋಗ್ತೀವಿ, ಒಂದ್ ಸ್ವಲ್ಪ ಬಾಕ್ಸ್ ಏನೋ ತಗೊಂಡ್ ಹೋಗ್ತೀವಿ, ನಾವು ಹೊರಗಡೆ ತಿನ್ನೋದ್ ಬೇಡ ಅಂತ ಆರೋಗ್ಯ ದೃಷ್ಟಿಯಿಂದ. ಅದು ಎಷ್ಟ್ ದಿವ್ಸ ಇರುತ್ತೆ ನಮ್ಗೆ? ಸ್ವಲ್ಪ ದಿನ, ಕೆಲವು ದಿನಗಳಲ್ಲಿ ಖಾಲಿ ಆಗೋಗುತ್ತಲ್ವಾ? ಸೊ ಇದು ಏನಕ್ಕೆ ಹೇಳ್ತಿದ್ದೀನಿ ಈ ಮಾತು ಈಗ ಅಂತಂದ್ರೆ, ಬದಲಾವಣೆ ಅಂತಕ್ಕಂಥದ್ದು ನಮ್ಮ ಮನಸ್ಸಿನ ಒಳಗಡೆಯಿಂದ ಬರ್ಬೇಕು. ಯಾರೋ ಹೇಳ್ಕೊಟ್ಟು ನಾವು ಬದಲಾಗುವಂಥದ್ದಲ್ಲ. ಆಯ್ತಾ? ಸೊ ಈಗ ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥ ಚಂದ್ರಗ್ರಹರಿಗೆ ನಮ್ಮ ಜಾತಕದಲ್ಲಿ ಯಾವೆಲ್ಲಾ ಗ್ರಹಗಳು ಸಂಯೋಗ ಆಗುತ್ತೋ ಅದರ ಮೇಲೆ ನಾವು ನಡ್ಕೊಳ್ತಾ ಹೋಗ್ತೀವಿ. ಆಯ್ತಾ? ಮನಸ್ಸಿನಿಂದ. ಸೊ ಈ ಮನಸ್ಸು ಕಾರಕ ಚಂದ್ರ ಯಾರ ಜಾತಕದಲ್ಲಿ ಚೆನ್ನಾಗಿರ್ತಾನೋ, ಆಯ್ತಾ, ಅಂದ್ರೆ ಚೆನ್ನಾಗಿರೋದು ಇನ್ ದ ಸೆನ್ಸ್ ಅವನು ಉಚ್ಚಾಭಿಲಾಷಿ ಆಗಿರ್ಬೇಕು ಅಥವಾ ಪಾಸಿಟಿವ್ ಆಗಿರ್ಬೇಕು. ಆಯ್ತಾ? ಅವಾಗ ಮಾತ್ರ ಅವರು ಹುಟ್ಟಿನಿಂದ ಬಂದಿರ್ತಕ್ಕಂಥ ಗುಣಗಳನ್ನ ಕಾಲಾನುಕ್ರಮದಲ್ಲಿ ಅವರು ಬೆಳಿತಾ ಬೆಳಿತಾ ಅದನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ, ಎಲ್ರಿಗೂ ಬೇಕಾದವರಾಗಿ. ಅದೇ ಚಂದ್ರ ಏನಾದ್ರೂ ಕೆಟ್ಟಿದ್ರೆ, ಇನ್ ದ ಸೆನ್ಸ್ ಅದು ನೀಚಾಭಿಲಾಷಿ ಆಗಿದ್ದು ಅಥವಾ ನೆಗೆಟಿವ್ ಇದ್ರೆ ಜಾತಕದಲ್ಲಿ, ಅವರು ಹುಟ್ಟಿನಿಂದ ಬಂದಿರ್ತಕ್ಕಂಥ ಅವರ ಅವಗುಣಗಳೇನಿರುತ್ತೆ, ಅಂದ್ರೆ ಯಾರಿಗೂ ಇಷ್ಟ ಆಗದೆ ಇರುವಂತ ಗುಣಗಳು, ಅದನ್ನ ನಾವು ಅವಗುಣಗಳು ಅಂತ ಕರಿಬೋದಲ್ವಾ? ಸೊ ಅಂತ ಒಂದು ಗುಣಗಳನ್ನ ಏನ್ ಬೆಳೆಸ್ಕೊಂಡ್ ಬಂದಿರತ್ತೆ ಅವ್ರಿಗೆ, ಅದನ್ನ ಅವರು ಸಾಯೋವರೆಗೂ ಚೇಂಜ್ ಮಾಡ್ಕೊಳಲ್ಲ. ಅದು ಹಂಗೇ ಇರುತ್ತದು. ಓಕೆ,
ಅಂಥವ್ರು ಬದಲಾಗೋದಿಲ್ಲ. ಓಕೆ. ಸೊ ಈ ಚಂದ್ರ ಚ ಕೆಟ್ರೆ ಅಥವಾ ಚಂದ್ರ ಚೆನ್ನಾಗಿದ್ರೆ ಮಾತ್ರ ಯಾಕೆ ಈ ರೀತಿ ಬದಲಾವಣೆಗಳಾಗತ್ತೆ, ಇದು ಯಾಕೆ ಇಷ್ಟೊಂದು ಇನ್ಫ್ಲೂಯೆನ್ಸ್ ಆಗುತ್ತೆ, ಅವ್ರು ಯಾಕೆ ಬದಲಾದ್ರು ಇವ್ರು ಯಾಕೆ ಬದಲಾಗಲ್ಲ ಅಂತ ನಮಗ್ ಅನಿಸ್ತಾ ಇರತ್ತಲ್ವಾ. ಸೊ ಇದು ಯಾಕೆ ಇಷ್ಟು ಬದಲಾವಣೆ ಬೀರ್ತಿರುತ್ತೆ ಅಂತಂದ್ರೆ ನೋಡಿ, ಚಂದ್ರ ಬಂದು ಜಲಕ್ಕೆ ಕಾರಕ ಅಂದ್ರೆ ನೀರಿಗೆ ಕಾರಕ, ಅವನು ನೀರನ್ನ ಸೂಚಿಸ್ತಾನೆ. ಓಕೆ. ಸೊ ಅದೇ ಕಾರಣಕ್ಕೇನೆ ಹುಣ್ಣಿಮೆಗೆ ನಿಮಗೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಆ ನೀರನ್ನ ಅಟ್ರಾಕ್ಟ್ ಮಾಡುವಂತ ಗುಣ ಜಾಸ್ತಿ ಚಂದ್ರನಿಗೆ. ಸೊ ಹಾಗಾಗಿ ಚಂದ್ರ ನೀರಿಗೆ ಕಾರಕನಾಗಿರೋದ್ರಿಂದ ನೀರಿಗೆ ಒಂದು ವಿಶಿಷ್ಟವಾದಂತ ಗುಣ ಇದೆ. ಸೃಷ್ಟಿಯ ಅತ್ಯದ್ಭುತ ಸೃಷ್ಟಿಗಳಲ್ಲಿ ನೀರು ಕೂಡ ಒಂದು. ಯಾಕೆ ಅಂತಂದ್ರೆ ನೋಡಿ, ನೀರು ತನ್ನಲ್ಲಿ ಅನೇಕ ವಸ್ತುಗಳನ್ನ, ತನ್ನ ಸಂಪರ್ಕಕ್ಕೆ ಬರುವಂತ ಅನೇಕ ವಸ್ತುಗಳನ್ನ ಅದು ತನ್ನಲ್ಲಿ ಲೀನ ಮಾಡ್ಕೊಂಡ್ಬಿಡುತ್ತೆ, ಕರಗಿಸ್ಕೊಳ್ಳುತ್ತೆ. ಆಯ್ತಾ. ತನ್ನ ಒಳಗಡೆ ಅದನ್ನ ಏನು ನಾವು ಏನ್ ಹೇಳ್ತೀವಿ, ಡಿಕಾಂಪ್ ಸಾರಿ ಅದನ್ನ ಡಿಸಾಲ್ವ್ ಮಾಡ್ಕೊಳತ್ತೆ. ಆಯ್ತಾ. ಅದ್ರೊಳಗಡೆ ಅದ್ರದ್ದು ಅಸ್ತಿತ್ವನೇ ಇಲ್ದಿರೋ ತರ ಅದ್ರೊಳಗಡೆ ಅದು ಕರಗಿಸ್ಕೊಂಡ್ಬಿಡತ್ತೆ. ಸೊ ಇಂತಹ ಗುಣ ಇರುವಂತಹ ನೀರಿಗೆ ಕಾರಕತ್ವ ಚಂದ್ರನಿಗೆ ಇರೋದ್ರಿಂದ, ಸೊ ನೀರನ್ನ ನಾವು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕೂಡ ಕರಿತೀವಿ. ಅಂದ್ರೆ ಆ ಕನ್ನಡದಲ್ಲಿ ಸಾರ್ವತ್ರಿಕ ದ್ರಾವಣ ಅಂತ. ಸೈನ್ಸ್ ಅಲ್ಲಿ ನಾವು ಚಿಕ್ಕವರಿದ್ದಾಗಿಂದ ಓದಿದ್ದೀವಲ್ಲ, ನೀರು ಸಾರ್ವತ್ರಿಕ ದ್ರಾವಣ, ಯೂನಿವರ್ಸಲ್ ಸಾಲ್ವೆಂಟ್. ಏನಪ್ಪಾ ಹಂಗಂದ್ರೆ ನೀರಿಗೆ ತನ್ನಲ್ಲಿ ತನ್ನ ಹತ್ರ ಬರ್ತಕ್ಕಂಥ ತನ್ನ ಒಳಗಡೆ ಯಾವ್ದೆಲ್ಲ ಸಂಪರ್ಕಕ್ಕೆ ಬರುತ್ತೋ ಆ ಅನೇಕ ವಸ್ತುಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ಳುವಂತ ವಿಶಿಷ್ಟ ಗುಣ ಇದೆ. ಸೊ ಹಂಗೆ ಜಾತಕ ಚೆನ್ನಾಗಿದ್ದಾಗ, ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾಗ ಅವರಿಗೆ ಈ ನೀರಿನ ಗುಣ ಬಂದಿರುತ್ತೆ. ಅರ್ಥ ಆಯ್ತಾ. ಅಂದ್ರೆ ಅವರು ತಮ್ಮ ಸುತ್ತಮುತ್ತಲಿಗೆ ಸಂಪರ್ಕಕ್ಕೆ ಬರ್ತಕ್ಕಂತ ಪ್ರತಿಯೊಂದು ವ್ಯಕ್ತಿ ವಸ್ತು ವಿಷಯಗಳನ್ನು ಕೂಡ ಅವರು ತುಂಬಾ ಚೆನ್ನಾಗಿ ಅದಕ್ಕೆ ಅಡ್ಜಸ್ಟ್ ಆಗಿ ತುಂಬಾ ಚೆನ್ನಾಗಿ ಅವ್ರ ಜೊತೆ ವ್ಯವಹರಿಸ್ತಾ ಇರ್ತಾರೆ. ಆಯ್ತಾ. ಅದಕ್ಕೆ ಅವರು ಅವರು ಸುತ್ತಮುತ್ತ ಆಗ್ತಕ್ಕಂಥ ಬದಲಾವಣೆಗಳಿಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿ ಹೊಂದ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಕಂಫರ್ಟ್ನ ಕೊಡ್ತಾ ಇರ್ತಾರೆ. ಸೊ ಈ ಎಲ್ಲಾ ಗುಣಗಳು ಕೂಡ, ನೀರಿನ ಎಲ್ಲಾ ಗುಣಗಳು ಕೂಡ ಆ ಚಂದ್ರ ಚೆನ್ನಾಗಿದ್ದವ್ರಿಗೆ ಇರುತ್ತೆ ಜಾತಕದಲ್ಲಿ. ಯಾವಾಗ ಜಾತಕದಲ್ಲಿ ಚಂದ್ರ ಕೆಡ್ತಾನೋ ಅದಕ್ಕೆ ತದ್ವಿರುದ್ಧವಾದಂತ, ಅಂದ್ರೆ ನೀರಿನ ತದ್ವಿರುದ್ಧವಾದಂತ ಗುಣಗಳು ಅವರಲ್ಲಿ ಬಂದ್ಬಿಟ್ಟಿರುತ್ತೆ. ಏನು, ಅವರು ಯಾರು ಸುತ್ತಮುತ್ತಲಿನ ಜನಗಳ ಜೊತೆ ಬೆರೆಯೋದಿಲ್ಲ, ಆಮೇಲೆ ಯಾರ ಹತ್ರನೂ ಚೆನ್ನಾಗಿ ಮಾತಾಡೋದಿಲ್ಲ, ಒಂಥರ ಮೂಡಿ, ಮನಸ್ ಬಂದ್ರೆ ಮಾತಾಡ್ತಾರೆ, ಇಲ್ದೆ ಹೋದ್ರೆ ಇಲ್ಲ. ಆಮೇಲೆ ಏನ್ ಹೇಳ್ತೀವಿ, ಒಂದ್ ಸ್ವಲ್ಪ ಅವ್ರು ಏನಾದ್ರು ಕಂಫರ್ಟ್ ಝೋನ್ ಇಂದ ಈಚೆ ಬಂದ್ರೆ ಸಾಕು ಡಿಸ್ಟರ್ಬ್ ಆಗಿ ಹೋಗ್ತಾರೆ. ಅವ್ರಿಗೆ ಹೊಂದ್ಕೊಳ್ಳೋ ಅಂತ ಗುಣ ಇರೋದಿಲ್ಲ. ಆಯ್ತಾ. ಮತ್ತೆ ತುಂಬಾ ಒಂಥರ ಅಡ್ಜಸ್ಟಿಂಗ್ ನೇಚರ್ ಇರಲ್ಲ ಅಂತ ಹೇಳ್ಬೋದು ಅವ್ರಿಗೆ. ಓಕೆ. ಸೊ ಈಗ ಈ ಈ ತರ ಒಂದು ಗುಣಗಳನ್ನ ಅವರಲ್ಲಿ ನಾವು ಕಾಣ್ಬೋದಾಗಿದೆ. ಮತ್ತೆ ಚಂದ್ರ ಯಾವ, ಮತ್ತೆ ಹಾಗಂದ್ರೆ ಚಂದ್ರ ಕೆಟ್ಟವರಿಗೆ ಪರಿಹಾರನೇ ಇಲ್ವಾ, ಹೆಂಗ್ ಮಾಡೋದವ್ರು ಅಂತಂದ್ರೆ, ಫಸ್ಟ್ ನೋಡಿ ಯಾವ ಗುಣ ಇಲ್ಲ ಅವ್ರ ಹತ್ರ ಅದನ್ನ ಅವ್ರು ಅಳವಡಿಸ್ಕೊಂಡ್ರೆ ಆಯ್ತಲ್ಲ. ಈಗ ನೀರಿಗೆ ಎಲ್ಲವನ್ನೂ ಸ್ವೀಕರಿಸುವಂತ ಗುಣ ಇದೆ. ಆಯ್ತಾ. ಸೊ ಚಂದ್ರ ಚೆನ್ನಾಗಿದ್ದವರು ಕೂಡ ಅವರು ಸುತ್ತಮುತ್ತಲಿನ ಏನೇ ಚೇಂಜಸ್ ಬಂದ್ರು ಕೂಡ, ಏನೇ ಒಂದು ಡಿಸ್ಟರ್ಬೆನ್ಸ್ ಇದ್ರು ಕೂಡ ಎಲ್ಲಾನು ಅವರು ಒಂದೇ ಮನಸ್ಸಿನಿಂದ ಎಲ್ಲವನ್ನೂ ಸ್ವೀಕರಿಸ್ತಾರೆ. ಸೊ ಹಾಗಾಗಿ ಅವರು ಶಾಂತವಾಗಿರ್ತಾರೆ. ಸೊ ಇವರು ಅದೇ ಗುಣನ ಅಳವಡಿಸ್ಕೋಬೇಕಾಗತ್ತೆ ಫೋರ್ಸ್ಫುಲಿ. ಡೈಲಿ ಪ್ರಾಕ್ಟೀಸ್ ಮಾಡಿ 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 ಅವರು ಅದನ್ನ ಎಲ್ಲಾನು ಅಳವಡಿಸ್ಕೊಂಡು ಏನು ಸ್ವೀಕರಿಸುವಂತ ಗುಣನ ಅವರು ಬೆಳೆಸ್ಕೋಬೇಕು. ಸೊ ಹಾಗೇನಾಗತ್ತೆ, ಅವ್ರ ಮನಸ್ಸಲ್ಲಿ ಒಂದು ಶಾಂತತೆ ಮೂಡುತ್ತೆ. ಸೊ ಅವಾಗ ಒಂದು ಮನಸ್ಸು ಶಾಂತವಾಗಿದ್ದಾಗ ಅವ್ರಿಗೆ ಲೈಫಲ್ಲಿ ಒಂದು ಕ್ಲಾರಿಟಿ ಅಂತ ಸಿಗತ್ತೆ. ಕ್ಲಾರಿಟಿ ಸಿಕ್ಕಾಗ ಏನಾಗತ್ತೆ, ಅವ್ರ ಜೀವನದಲ್ಲಿ ಏನ್ ಬೇಕೋ ಅದನ್ನ ಸಾಧಿಸಿ ಪಡ್ಕೋಬೋದಲ್ಲ, ಕಾನ್ಸಂಟ್ರೇಟ್ ಮಾಡಿ. ಇಷ್ಟೇ ಇರೋದು ಪರಿಹಾರ. ಸೊ ಮತ್ತೆ ಜಾತಕದಲ್ಲಿ ಚಂದ್ರ ಕೆಟ್ಟವ್ರಿಗೆ ಯಾಕೆ ಇದಾಗೋದಿಲ್ಲ ಅಂತಂದ್ರೆ, ಅವ್ರು ಇದಕ್ಕೆ ತದ್ವಿರುದ್ಧವಾಗಿರ್ತಾರಲ್ಲ.
ಚಂದ್ರ ಕೆಟ್ರೆ ಮತ್ತೆ ಇನ್ನೊಂದ್ ಏನಾಗುತ್ತೆ ಅವ್ರಿಗೆ ಅಂತಂದ್ರೆ, ಅವರ ಜೀವನದಲ್ಲಿ ನಡೀತಕ್ಕಂತ ಪ್ರತಿಯೊಂದು ಘಟನೆಗಳನ್ನ, ವಿಷಯಗಳನ್ನ ಅವರು ಪದೇ ಪದೇ ನೆನೆಸ್ಕೊಂಡು, ಅದು ಖುಷಿಯಾಗಿದ್ದಾದ್ರೂ ಇರ್ಬೋದು, ಅಥವಾ ತುಂಬಾ ದುಃಖ ಆಗೋದು ಅಂತದ್ದು, ದುಃಖ ಆ ಕೊಟ್ಟಿರುವಂತ ಘಟನೆಗಳಾದ್ರೂ ಆಗಿರ್ಬೋದು, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಅಲ್ಲಿಗಲ್ಲೇ ಬಿಟ್ಟು ಬರಲ್ಲ ಅವರು. ಅದನ್ನ ಕ್ಯಾರಿ ಮಾಡ್ತಾರೆ ತಲೆಯಲ್ಲಿ, ಮನಸ್ಸಲ್ಲಿ. ಅದನ್ನೇ ರಿಪೀಟ್ ಕ್ಯಾಸೆಟ್ ಹಾಕೊಂಡ್ ಯೋಚನೆ ಮಾಡಿ 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 ಅವ್ರಿಗೆ ಏನು ಅಂತಂದ್ರೆ ಒಂಥರ ಫ್ರಸ್ಟ್ರೇಷನ್, ಸ್ಟ್ರೆಸ್ಸು ಎಲ್ಲ ಕ್ರಿಯೇಟ್ ಆಗ್ಬಿಟ್ಟಿರತ್ತೆ ಅವ್ರಿಗೆ ಒಂದು ಮನಸ್ಸಿನ ಮೇಲೆ ಒಂದು ಹಿಡಿತ, ಹತೋಟಿನ ಕಳ್ಕೊಂಡ್ಬಿಟ್ಟಿರ್ತಾರೆ ಅವರು. ಸೊ ಈಗ ಅವ್ರಿಗೆ ಕೆಟ್ಟದಾಗಿತ್ತು, ಅವಾಗ ಏನಂತ ಯೋಚನೆ ಮಾಡ್ತಾರೆ ಅವರು? ಅಯ್ಯೋ ನನ್ಗೆ ಹೆಂಗ್ ಮಾಡ್ಬಿಟ್ರಲ್ಲ, ಅಯ್ಯೋ ನನ್ಗೆ ಹೆಂಗ್ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಅದೇ ಅದು ಖುಷಿ ಕೊಡೋಂತ ವಿಷಯ ಇತ್ತು ಅಂತ ಇಟ್ಕೊಳ್ಳಿ, ಅದ್ ಮತ್ತೆ ಅವ್ರಿಗೆ ಸಿಕ್ಕಲ್ಲ ಅಂತ ಗೊತ್ತಾಯ್ತು, ಅವಾಗ ಅಯ್ಯೋ ನನ್ಗೆ ಅದ್ ಬೇಕು, ಅದ್ ಸಿಕ್ತಿಲ್ವಲ್ಲ ಅಂತ ಕೊರ್ಗೋಕ್ ಶುರು ಮಾಡ್ತಾರೆ. ಸೊ ಹೌದು, ಅದು ನನ್ಗೆ ಸಿಕ್ಕಿತ್ತು, ಅದಕ್ಕೂ ನನ್ಗೂ ಇಷ್ಟು ಋಣ ಇತ್ತು, ಅದು ಮುಗುದಾಯ್ತು, ಬಿಟ್ಟಾಕು, ಮತ್ ನೆಕ್ಸ್ಟ್ ಏನ್ ಸಿಗುತ್ತೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡು. ಹಂಗ್ ಮಾಡಲ್ಲ ಅವರು. ಸೊ ಎರಡು ವಿಷಯಗಳಿಂದ ಏನಾಗುತ್ತೆ ಅವ್ರಿಗೆ, ಎರಡು ತಲೆನೋವಿಂದ ಏನಾಗುತ್ತೆ ಅಂತಂದ್ರೆ ಅವ್ರಿಗೊಂದು ಒಂಟಿತನ ಅಂತ ಕಾಡಕ್ ಶುರು ಆಗುತ್ತೆ. ಈ ಒಂಟಿತನದಿಂದ ಹೊರಗಡೆ ಬರೋದಕ್ಕೆ ಅವ್ರು ಏನ್ ಮಾಡ್ತಾರೆ? ಚಟಗಳಿಗೆ ದಾಸರಾಗ್ತಾರೆ. ಸೊ ಈ ರೀತಿ ಜೀವನನ ಏನು ಒಂದು ವರ್ತ್ಲೆಸ್ ಆಗಿ ಕಳೆದು ಅವರು ಜೀವನನ ಕೊನೆಗೆ ಏನು ಇಲ್ಲದೆ ಸುಮ್ಮನೆ ಹುಟ್ಟಿದ್ರು ಹೋದ್ರು, ಇವಾಗಿಲ್ಲ ಅನ್ನೋ ರೀತಿ ಬದುಕ್ಬಿಟ್ಟು ಅವ್ರ ಜೀವನನ ಒಂದು ನಶ್ವರ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಸೊ ಮತ್ತೆ ಇಂಥವ್ರಿಗೆ ಏನ್ ಪರಿಹಾರ? ಸೊ ಎಲ್ಲಾನು ಏನೇ ಘಟನೆ ನಡೀಲಿ ಅವ್ರ ಸುತ್ತಮುತ್ತ, ಅದನ್ನ ಅವರು ನಾನು ಒಂದು ಪ್ರೇಕ್ಷಕ ಅಷ್ಟೆ ಅಂತ ಒಂದು ಸಾಕ್ಷಿ ಪೂರ್ವಕವಾಗಿ, ಹೌದು ಅವತ್ತೆಲ್ಲ ಹಂಗಾಗಿತ್ತು, ನಾನು ನೋಡ್ದೆ, ಅವ್ರು ಗೊತ್ತು, ಮುಗೀತು, ಅಷ್ಟಕ್ಕೆ ಬಿಟ್ಬಿಡ್ಬೇಕು ಅದನ್ನ. ನಾವ್ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ಬಾರ್ದು. ಮೆಂಟಲಿ ಫಸ್ಟ್ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ಬಾರ್ದು. ಫಿಸಿಕಲಿ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಅದನ್ನ ತಲೆಗೆ ತಗೊಳಕ್ ಹೋಗ್ಬಾರ್ದು, ಅದನ್ನ ಅಲ್ಲಿಗೆ ಬಿಟ್ಟು ಬಂದ್ಬಿಡ್ಬೇಕು. ಸೊ ಇದು ಇವರಿಗೆ ಒಂದು ಪರಿಹಾರ ಆಗುತ್ತೆ. ಸೊ ಈಗ ನಾವು ಜಾತಕಕ್ಕೆ ಬಂದಾಗ, ಓಕೆ, ಚಂದ್ರನಿಗೆ ಯಾವೆಲ್ಲ ಗ್ರಹಗಳು ಸಂಯೋಗ ಆದಾಗ ಅವು ಯಾವ ರೀತಿಯಾದಂಥ ಕ್ಯಾರೆಕ್ಟರ್ಸ್ನ ಜಾತಕರಿಗೆ ಕೊಡುತ್ತೆ, ಮತ್ತದು ಆರ್ಥಿಕವಾಗಿ ಅವ್ರಿಗೆ ಯಾವ ರೀತಿ ಪ್ರಭಾವನ ಬೀರುತ್ತೆ ಅಂತಕ್ಕಂಥದ್ನ ನಾವು ಈಗ ಸಂಯೋಗಗಳ ಮೂಲಕ ತಿಳಿತಾ ಹೋಗೋಣ. ಫಸ್ಟ್ ಆಫ್ ಆಲ್, ಮನಸ್ಕಾರಕ ಚಂದ್ರನಿಗೆ ದೇಹಕ್ಕೆ ಕಾರಕನಾದಂಥ ಕುಜಗ್ರಹರ ಸಂಯೋಗ ಆದಾಗ ಏನಾಗುತ್ತೆ ಅಂದ್ರೆ, ಈಗ ನೋಡಿ, ಕುಜ ಬಂದು ಜಲತತ್ವ, ಕುಜ ಬಂದು ಅಗ್ನಿ ತತ್ವ, ಚಂದ್ರ ಬಂದು ಜಲತತ್ವ. ಫಸ್ಟ್ ಆಫ್ ಆಲ್ ನೀರಿಗೂ ಬೆಂಕಿಗೂ ಆಗೋದೇ ಇಲ್ಲ ಅಲ್ವಾ? ಅದೆರಡು ಕಂಬೈನ್ ಆಯ್ತು ಅಂತಂದ್ರೆ, ಬೆಂಕಿಗೆ ನೀರ್ ಎರಚಿದ್ರೆ ನೀರು ಬಿಸಿ ಆಗತ್ತೆ, ಬೆಂಕಿ ತಣ್ಣಗಾಗತ್ತೆ ಅಲ್ವಾ? ಉರಿತಾರ ಬೆಂಕಿ ತಣ್ಣಗಾಗತ್ತೆ, ಅದನ್ನ ಆರಿಸೋ ಬರದಲ್ಲಿ ನೀರು ಬಿಸಿಯಾಗಿ ಹೋಗುತ್ತೆ, ಅದರ ಮೂಲ ಗುಣನ ಅದು ಕಳ್ಕೊಳ್ಳುತ್ತೆ. ಸೊ ಹೀಗೆ ಆವಿಯಾಗಿ ಹೋಗಿ, ಇನ್ನೂ ಹೆಚ್ಚು ಬಿಸಿ ಇತ್ತು ಅಂತಂದ್ರೆ ಅದು ಆವಿಯಾಗಿ ಹೊರಟೋಗುತ್ತೆ. ಸೊ ಹೀಗಾಗಿ ಇದು ಎರಡು ವಿರುದ್ಧ ತತ್ವದ ಗ್ರಹಗಳಾಗಿರೋದ್ರಿಂದ ಏನಾಗುತ್ತೆ, ಜಾತಕರಲ್ಲಿ ಬೇಸಿಕಲಿ ಅವ್ರಿಗೆ ತುಂಬಾ ಕೋಪ ಇರುತ್ತೆ, ಮತ್ತೆ ತುಂಬಾ ಹುಟ್ಟು ಜಗಳ ಗಂಟ್ರು ಅಂತ ಹೇಳ್ಬೋದು. ಸಣ್ಣ ಸಣ್ಣ ವಿಷಯಕ್ಕೂ ಕಾಲ್ ಕೆರ್ಕೊಂಡ್ ಜಗಳಕ್ ಬರೋದು. ಮತ್ತೆ ಅವ್ರಿಗೆ ತುಂಬಾ ಒಂದು ಏನೋ ಕನ್ನಿಂಗ್ ನೇಚರ್, ತುಂಬಾ ಅಸೂಯೆ, ಮತ್ತೆ ಯಾರಿಗೂ ಸಹಾಯ ಮಾಡೋದು ಅವ್ರಿಗೆ ಇಷ್ಟವಾಗ್ತಿರೋ ಅಂಥದ್ದು. ಮತ್ತೆ ಹಂಗಂದ್ರೆ ಈ ಹುಟ್ಟಿನಿಂದ ಬಂದಿರ್ತಕ್ಕಂಥ ಈ ಗುಣಗಳು ಜಾತಕರ ಬದಲಾಯಿಸ್ಕೊಳಲ್ವಾ ಅಂತ ನೋಡ್ಬೇಕು ಅಂದ್ರೆ ನಾವು ಚಂದ್ರನ ನೋಡ್ಬೇಕು. ಚಂದ್ರ ನೀಚಾಭಿಲಾಷಿ ಆಗಿದ್ದ ಅಥವಾ ನೆಗೆಟಿವ್ ಆಗಿದ್ದ ಈ ಸಂಯೋಗದಲ್ಲಿ ಅಂತಂದಾಗ ಅವರು ಖಂಡಿತವಾಗ್ಲೂ ಈ ಗುಣನ ಬಿಡೋದಿಲ್ಲ. ಅದೇ ಉಚ್ಚಾಭಿಲಾಷಿ ಆಗಿದ್ದ ಅಥವಾ ಪಾಸಿಟಿವ್ ಆಗಿದ್ದ ಅಂತಂದ ಪಕ್ಷದಲ್ಲಿ ಅವರು ಕಾಲಾನುಕ್ರಮದಲ್ಲಿ ಬೆಳೀತಾ ಬೆಳೀತಾ ಅವ್ರ ತಪ್ಪುಗಳ ಅರಿವಾಗುತ್ತೆ, ಅದನ್ನ ಬಿಟ್ಟು ಅವರು ಆರಾಮಾಗಿ ಅದರಿಂದ ಆಗ್ತಕ್ಕಂಥ ಬ್ಯಾಡ್ ಇಂಪ್ಯಾಕ್ಟ್ಸ್ ಎಲ್ಲ ಕಡಿಮೆ ಆಗಿ ಅವರು ಅದನ್ನ ತಿದ್ದುಕೊಂಡು ಆರಾಮಾಗಿ ಜೀವನ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಇದು ಫಿನಾನ್ಷಿಯಲಿ ಇವ್ರಿಗೆ ಹೆಂಗೆ ಪ್ರಾಬ್ಲಮ್ ಆಗುತ್ತೆ, ಹೆಂಗೆ ಅಂತ ನೋಡೋದಾದ್ರೆ, ಈಗ ನೋಡಿ, ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದ್ರೂ ಕೂಡ ನಮಗೆ ಜನಗಳ ಸಪೋರ್ಟ್ ಬೇಕೇ ಬೇಕು. ನಾವು ದಿನನಿತ್ಯ ಜೀವನದಲ್ಲಿ ತುಂಬಾ ಜನಗಳನ್ನ ನಾವು ದಾಟ್ಕೊಂಡು ಹೋಗಿ ಬರ್ಬೇಕಾಗ್ತಿರತ್ತೆ, ತುಂಬಾ ಜನ ಸಂಪರ್ಕಕ್ಕೆ ಬರ್ತಿರ್ತಾರೆ ನಮಗೆ. ಸೊ ಅವ್ರ ಜೊತೆ ಎಲ್ಲ ನಾವು ತುಂಬಾ ಕಾಮ್ ಆಗಿ, ಆರ್ಗನೈಸ್ಡ್ ಆಗಿ, ಒಂದು ಏನು ತುಂಬಾ ಏನು ಸ್ಟಿಂಜಿ ಆಗಿ ಬಿಹೇವ್ ಮಾಡದೆ ಕೆಲವು ಕಡೆ ಏನು ಖರ್ಚು ಮಾಡ್ಬೇಕಾಗಿರುತ್ತೆ, ಆರಾಮಾಗಿ ಮಾತಾಡ್ಕೊಂಡು ಅವ್ರಿಗೆ ಇದನ್ನ ಮಾಡ್ಕೊಂಡು ಬರೋದಿರುತ್ತೆ. ಸೊ ಇದನ್ನೆಲ್ಲ ನಾವು ಈ ತರ ಎಲ್ಲ ಗುಣಗಳನ್ನ ಇಟ್ಕೊಂಡಾಗ ನಾವು ತುಂಬಾ ಜನ ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ. ಒಂದ್ಸತಿ ಮಾತಾಡಿದವ್ರು ಇನ್ನೊಂದ್ಸತಿ ನಮ್ಮ ಹತ್ರ ಬರೋದೇ ಇಲ್ಲ. ಹಂಗಿದ್ದಾಗ ಬಿಸ್ನೆಸ್ ಹೆಂಗಾಗತ್ತೆ?
ನಮಗೆ ಲಾಭ ಮಾಡ್ಕೊಡ್ಬೇಕಾಗಿರ್ತಕ್ಕಂಥ ಗ್ರಾಹಕರೇ ನಮಗ್ ಸಿಗ್ತಿಲ್ಲ, ಬರ್ತಿಲ್ಲ ವಾಪಸ್ ನಮ್ಮ ಹತ್ರಕ್ಕೆ ನಮ್ ಗುಣ ನೋಡಿ ಅಂದಾಗ, ಅವರು ನಮ್ಮ ಬಿಸ್ನೆಸ್ ಹೆಂಗ್ ನಡೆಯೋದಕ್ಕೆ ಸಾಧ್ಯ, ನಮಗೆ ಫಿನಾನ್ಷಿಯಲಿ ಗೇನ್ ಆಗೋದಕ್ಕೆ ಹೆಂಗ್ ಸಾಧ್ಯ? ಸಾಧ್ಯ ಇಲ್ಲ ಅಲ್ವಾ? ಈಗ ಜಾಬಲ್ಲಾದ್ರೂ ಅಷ್ಟೇನೆ, ನಾವು ನಮ್ಮ ಆಫೀಸರ್ಸ್ ಹತ್ರ ಯಾವ ರೀತಿ ನಡ್ಕೋಬೇಕು, ನಮ್ಮ ಕೊಲೀಗ್ಸ್ ಹತ್ರ ಹೇಗಿರ್ಬೇಕು, ನಮ್ಮ ಕಸ್ಟಮರ್ಸ್ ಹತ್ರ ಹೇಗಿರ್ಬೇಕು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ನಾವು ಮನಸ್ಸಿಗೆ ಬಂದಂಗೆ ನಡ್ಕೊಳ್ಳೋದ್ರಿಂದ ನಾವು ಎಲ್ಲಿ ಇರ್ತೀವೋ ಅಲ್ಲೇ ಇರ್ತೀವಿ. ನಾವು ಪೊಸಿಷನ್ ಎಲ್ಲಿರುತ್ತೋ ನಾವು ಜಾಯ್ನ್ ಆದಾಗ, ನಾವು ರಿಟೈರ್ ಆದ್ರೂ ಕೂಡ ನಮ್ಮ ಪೊಸಿಷನ್ ಅಲ್ಲೇ ಇರುತ್ತೆ, ಅಥವಾ ನಮಗೆ ಡಿಮೋಷನ್ ಆಗಿರುತ್ತೆ ವಿನಃ ಪ್ರಮೋಷನ್ ಅಂತೂ ಸಾಧ್ಯ ಇಲ್ಲ. ಸೊ ಈಗಿದ್ದಾಗ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅಪ್ಗ್ರೇಡ್ ಆಗಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಈ ರೀತಿಯಾಗಿ ಇದು ಪರಿಣಾಮ ಬೀರುತ್ತೆ. ಇನ್ನು ಮನಸ್ಕಾರಕ ಚಂದ್ರನಿಗೆ ಲಕ್ಸುರಿಗೆ ಕಾರಕ, ಆಮೇಲೆ ಲಕ್ಸುರಿ ಇನ್ವೆಸ್ಟ್ಮೆಂಟ್ಗೆ ಕಾರಕರಾಗಿರ್ತಕ್ಕಂಥ ಶುಕ್ರ ಗ್ರಹದ ಸಂಯೋಗ ಏನಾದ್ರು ಆಯ್ತು ಅಂತಂದ್ರೆ, ಅವ್ರು ಏನು ಅಂತಂದ್ರೆ, ಈಗ ಶುಕ್ರ ಅಂತಂದ್ರೆ ಏನು, ನಾನು ಹೇಳ್ದಾಗೆ ಇನ್ವೆಸ್ಟ್ಮೆಂಟ್ ಅಲ್ವಾ? ಸೊ ಇನ್ವೆಸ್ಟ್ಮೆಂಟ್ ಮಾಡೋರ್ ಮೈಂಡ್ ಸೆಟ್ ಹೆಂಗಿರುತ್ತೆ, ನಾವ್ ಏನೋ ಒಂದು ದುಡ್ಡು ಇಷ್ಟು ಬಂತಪ್ಪ, ಅದ್ರಲ್ಲಿ ನಾವ್ ಇಷ್ಟನ್ನ ಖರ್ಚು ಮಾಡ್ತೀವಿ, ಇಷ್ಟನ್ನ ಉಳಿತಾಯ ಮಾಡ್ತೀವಿ, ಉಳಿಸಿರೋ ದುಡ್ಡನ್ನ ನಾವು ಮತ್ತೆ ಅದನ್ನ ಡಬಲ್ ಮಾಡೋದು, ಟ್ರಿಪಲ್ ಮಾಡೋದಕ್ಕೋಸ್ಕರನೋ ಯಾವ್ದೋ ಒಂದು ಇದ್ರಲ್ಲಿ ಇನ್ಕಮ್ ಕೊಡೋಂತ ಮೂಲಗಳಿಗೆ ಹಾಕ್ತೀವಿ ಅನ್ನೋದಿರುತ್ತಲ್ವಾ ಮೈಂಡ್ ಸೆಟ್. ಬಟ್ ಈ ಚಂದ್ರಗ್ರಹರ ಸಂಯೋಗ ಆದಾಗ ಏನಾಗತ್ತೆ ಅವ್ರಿಗೆ ಅಂದ್ರೆ, ಇದಕ್ಕೆ ತದ್ವಿರುದ್ಧವಾದಂತ ತಲೆ ಬರುತ್ತೆ. ಏನು, ಸಾಲ ಮಾಡು, ಸಾಲ ಮಾಡಿ ಯಾರು ತುಪ್ಪ ತಿನ್ನು, ಜನಗಳಿಗೆ ತೋರಿಸ್ಬೇಕು, ನಾವು ಶೋ ಆಫ್ ಮಾಡ್ಬೇಕು, ನಮ್ಮ ಹತ್ರ ಇಷ್ಟಿದೆ ಅಷ್ಟಿದೆ ಅಂತ ತೋರ್ಸ್ಕೊಂಡು ಓಡಾಡ್ಬೇಕು, ಸಾಲ ಮಾಡ್ಬೇಕು. ನಮ್ಮ ಹತ್ರ 10 ರೂಪಾಯಿ ಇತ್ತಾ, ಇನ್ನ 10 ರೂಪಾಯಿ ಸಾಲ ಮಾಡು, ಹಾಕು, ನಮಗ್ ಬೇಕಾಗಿತ್ತು ತಗೋ, ಜನಗಳಿಗೆ ತೋರ್ಸು, ಹೊಟ್ಟೆ ಉರ್ಸು. ಸೊ ಈ ತರನ ಆಗಿರ್ತಕ್ಕಂಥ ಬುದ್ಧಿ ಬರುತ್ತೆ. ಮತ್ತೆ ಇವರು ಬಾಡಿಗೆ ಮನೇಲಿ ಇರೋದಕ್ಕೆ ತುಂಬಾ ಇಷ್ಟ, ಸುಖ ಇವರಿಗೆ ತುಂಬಾ ಇಷ್ಟ ಪಡ್ತಾರೆ, ಬಾಡಿಗೆ ಮನೇಲಿ ಇರೋದು ಅಂದ್ರೆ ತುಂಬಾ ಇಷ್ಟ ಇವರಿಗೆ. ಮತ್ತೆ ಅದೇ ಕಾರಣಕ್ಕೆ ಪದೇ ಪದೇ ಮನೆಗಳನ್ನ ಖಾಲಿ ಮಾಡೋದು, ಚೇಂಜ್ ಬದಲಿಸ್ತಾ ಇರ್ತಾರೆ ಅವರು. ಹೊಸ ಹೊಸ ಬೇರೆ ಬೇರೆ ಮನೆಗಳಲ್ಲಿ, ಬಾಡಿಗೆ ಮನೆಯಲ್ಲಿ ವೆರೈಟಿ ವೆರೈಟಿ ಮನೆಗಳಲ್ಲಿ ವಾಸ ಮಾಡೋದು ಇವ್ರಿಗೆ ತುಂಬಾ ಇಷ್ಟ. ಸೊ ಈ ತರನಾದಂತ ಮೈಂಡ್ ಸೆಟ್ ಇರುತ್ತೆ. ಮತ್ತೆ ಇವರು ಈ ಬುದ್ಧಿನ ಬಿಡ್ತಾರಾ ಬಿಡಲ್ವಾ ಅಂದ್ರೆ, ಅಗೇನ್ ಮತ್ತೆ ನಾವು ಚಂದ್ರನ್ ನೋಡ್ಬೇಕು. ಚಂದ್ರ ಚೆನ್ನಾಗಿದ್ದ ಜಾತಕದಲ್ಲಿ ಬದ್ಲಾಗ್ತಾರೆ, ಚೆನ್ನಾಗಿದೆ ಕೆಟ್ಟಿದ್ದ ಅಂದ್ರೆ ನೋ, ಅವ್ರ ಸತ್ರುನು ಅವ್ರಿಗೆ ಈ ಬುದ್ಧಿನ ಬಿಡಲ್ಲ ಅಂತ ಅರ್ಥ. ಈಗ ಅವರು ಇದು ಅವರು ಫಿನಾನ್ಷಿಯಲ್ ಇದಕ್ಕೆ ಹೆಂಗೆ ಪ್ರಾಬ್ಲಮ್ ಕೊಡುತ್ತೆ ಅಂತ ನೋಡೋದಾದ್ರೆ, ನಾವು ಯಾವಾಗ ನಾವು ಈ ತರ ಬರೋ ದುಡ್ಡನ್ನೆಲ್ಲ ನಾವು ಇನ್ವೆಸ್ಟ್ ಮಾಡದೆ ಅದಕ್ಕಿಂತ ಡಬಲ್ ಖರ್ಚು ಮಾಡೋದಕ್ಕೆ ಹೋಗ್ತಿದೀವಿ ಅಂತಂದಾಗ, ನಾಳೆ ಏನಾದ್ರು ಸಡನ್ ಖರ್ಚುಗಳು ಬಂತು ಅಂತಂದ್ರೆ ಎಲ್ಲಿಂದ ಬರೋ ದುಡ್ಡನ್ನೆಲ್ಲ ಈ ತರ ಐಷಾರಾಮಿ ನಮ್ಗೇನು ವೇಸ್ಟ್, ಅದು ನಮಗೆ ಇನ್ ರಿಟರ್ನ್ ಏನು ಕೊಡಲ್ಲ ಅಂತ ಒಂದು ಜಾಗಕ್ಕೆ ಹೋಗಿ ನಮ್ಮ ದುಡಿಮೆನೆಲ್ಲ, ನಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ, ನಮ್ಮ ಲಾಭಾಂಶನೆಲ್ಲ ಅದಕ್ಕೆ ಹಾಕ್ದಾಗ ನಮ್ಗೆ ದುಡ್ಡು ಇನ್ನ ಹೆಚ್ಚಿಗೆ ಬರೋದಕ್ಕೆ ಎಲ್ಲಿಂದ ಸಾಧ್ಯ? ಬರೋದೆಲ್ಲ ನಮ್ ಸಾಲಕ್ಕೆ ಹೋಗುತ್ತೆ. ಮತ್ತೆ ಇನ್ನ ನಾವು ಉಳಿತಾಯ ಮಾಡೋದೆಲ್ಲಿ, ನಮ್ ಸ್ಟೇಟಸ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದೆಲ್ಲಿ? ಅದನ್ನು ಸಾಧ್ಯ ಆಗಲ್ಲ. ಓಕೆ. ಇನ್ನು ಮನಸ್ಕಾರಕ ಚಂದ್ರರಿಗೆ ಬಿಸ್ನೆಸ್ಗೆ ಕಾರಕ ಅಂತ ಹೇಳ್ಬೋದು. ಆಮೇಲೆ ಏನು, ಒಂದು ಟೀಮ್ ಬಿಲ್ಡ್ ಮಾಡಕ್ಕೆ ಏನ್ ಬೇಕು ಅದೆಲ್ಲಾನು ಏನು ಏನು ಆ ಶಕ್ತಿ ಕೊಡ್ತಕ್ಕಂಥದ್ದೆಲ್ಲ ಈ ಬುಧ ಗ್ರಹ. ಓಕೆ. ಸೊ ಜಾತಕದಲ್ಲಿ ಏನಾದ್ರೂ ಈ ಚಂದ್ರ ಮತ್ತೆ ಬುಧ ಗ್ರಹರಿಗೆ ಸಂಯೋಗ ಆಯ್ತು ಅಂತಂದ್ರೆ, ಇವರು ಟೀಮ್ ಬಿಲ್ಡ್ ಮಾಡೋದ್ರ ಬದಲಾಗಿ ಏನೋ ಎಲ್ಲರಿಗೂನು ಪ್ರೀತಿ ಪ್ರೀತಿ ಮಾಡ್ತಾ ಹೋಗ್ತಿರ್ತಾರೆ. ಎಲ್ರಿಗೂ ಪ್ರೀತಿ ಹಂಚೋದು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟವಾದಂತ ವಿಷಯ. ಆ ಆಮೇಲೆ ನಮ್ಮ ಸಮಾಜದಲ್ಲಿ ಅವರು ನಂಬಿಕೆ ಗಳಿಸೋದ್ರಲ್ಲಿ ವಿಫಲ ಆಗ್ತಾರೆ ಅಂತ ಹೇಳ್ಬೋದು. ಯಾವಾಗ್ಲೂ ಒಬ್ರು ಬಿಟ್ರೆ ಇನ್ನೊಬ್ರು ಬಿಟ್ರೆ ಮತ್ತೊಬ್ರನ್ನ ಇವರು ಕನ್ವಿನ್ಸ್ ಮಾಡಕ್ಕಾಗ್ದೆ ಇವ್ರಿಗೆ ಯಾವಾಗ್ಲೂ ಪ್ರೀತಿ ಮಾಡೋ ಹುಚ್ಚಿರುತ್ತೆ. ಸೊ ಒಬ್ರನ್ನ ಪ್ರೀತಿ ಮಾಡೋಕ್ ಶುರು ಮಾಡಿದಾಗ ಅವ್ರನ್ನ ಫಸ್ಟ್ ಇಂದ ಕೊನೆವರೆಗೂ ಅದೇ ಪ್ರೀತಿನ ಕೊಟ್ಟು ಕನ್ವಿನ್ಸ್ ಮಾಡಿ ಅವ್ರ ಜೊತೆ ಇಟ್ಕೊಳ್ಳೋದಿಕ್ಕೆ ಇವ್ರಿಗೆ ಆಗಲ್ಲ. ಇವ್ರ ಸ್ವಭಾವ ತದ್ವಿರುದ್ಧವಾಗಿರತ್ತೆ. ಇವ್ರಿಗೆ ಕನ್ವಿನ್ಸ್ ಮಾಡೋದು, ಇದು ಅವ್ರಿಗೆ ಕನೆಕ್ಟ್ ಆಗೋದು, ಅವ್ರಿಗೆ ಏನು ಕಮ್ಯುನಿಕೇಟ್ ಮಾಡೋದು, ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಏನಾಗುತ್ತೆ, ಆ ಬಾ ಅದು ಆ ಒಂದು ಏನ್ ಇದಿರುತ್ತೆ ಅವ್ರ ಜೊತೆ ರಿಲೇಶನ್ಶಿಪ್, ಅದು ತುಂಬಾ ಬರ್ಡನ್ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ. ಇದು ಏನಪ್ಪಾ ತಲೆನೋವು, ಇದನ್ನ ಯಾಕಾರು ನಾನು ಕಟ್ಕೊಂಡು ಅನ್ನೋ ತರ ಅವ್ರಿಗೆ ತಲೆಗೆ ವಿಚಾರ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಅವ್ರನ್ನ ಬಿಡ್ತಾರೆ, ಮತ್ತೆ ಹೊಸಬ್ರನ್ನ ಹುಡ್ಕಕ್ ಶುರು ಮಾಡ್ತಾರೆ. ಮತ್ತೆ ಅಲ್ಲೂ ಅದೇ ರಿಪೀಟ್ ಆಗುತ್ತೆ. ಕೊನೆಗೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಅವ್ರನ್ನೂ ಬಿಡ್ತಾರೆ, ಮತ್ತೆ ಇನ್ನೊಬ್ರನ್ನ ಹುಡುಕ್ತಾ ಹೋಗ್ತಾರೆ. ಇವ್ರಿಗೆ ಏನಂದ್ರೆ ಪ್ರೀತಿ ಮಾಡೋದೊಂದು ಹುಚ್ಚು ಇವ್ರಿಗೆ.
ಅದಕ್ಕೆ ಜನಗಳನ್ನ ಹುಡುಕ್ತಾರೆ ವಿನಃ ಸಿಕ್ಕಿರೋರ್ನ ಕನ್ವಿನ್ಸ್ ಮಾಡಿ ಜೊತೆಗಿಟ್ಕೊಂಡು ಮುಂದುವರ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಇವ್ರಿಗೆ ಜ್ಞಾನ ಇರೋದಿಲ್ಲ. ಸೊ ಇದು ಕೆಲಸದ ಜಾಗದಲ್ಲೂ ಮತ್ತೆ ಬಿಸ್ನೆಸ್ ಇದ್ರಲ್ಲೂ ಕೂಡ ಇದೇ ರೀತಿಯಾದ ಪರಿಣಾಮ ಜನಗಳ ಮೇಲೆ ಆಗೋದ್ರಿಂದ ಇವ್ರಿಗೆ ಟೀಮ್ ಬಿಲ್ಡ್ ಮಾಡಿ ಅವ್ರಿಗೆ ಈಗ ಜನಗಳಿಗೆ ಕನೆಕ್ಟ್ ಆಗಿ ಅವ್ರಿಗೆ ನೀಟಾಗಿ ಕಮ್ಯುನಿಕೇಟ್ ಮಾಡಿ ಕಮ್ಯುನಿಕೇಶನ್ ಥ್ರೂ ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಬರ್ದೇ ಇರೋದ ಕಾರಣ ಒಳ್ಳೆ ಟೀಮ್ ಬಿಲ್ಡ್ ಆಗಲ್ಲ. ಇವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಟೀಮ್ ಅನ್ನ ಬಿಲ್ಡ್ ಆಗದೆ ಇರೋ ಕಾರಣ ಇವ್ರಿಗೆ ವ್ಯಾಪಾರದಲ್ಲಿ ವಿಫಲತೆ ಕಾಣೋದ್ರಿಂದ ಇದು ಫಿನಾನ್ಷಿಯಲ್ ಕ್ರೈಸಿಸ್ಗೆ ಕಾರಣ ಆಗತ್ತೆ ಇವ್ರಿಗೆ ಅಂತ ಹೇಳ್ಬೋದು. ಇನ್ನ ಮನಸ್ಕಾರಕ ಚಂದ್ರರಿಗೆ ಗುರುಗ್ರಹರ ಸಂಯೋಗ. ಒಂದ್ ನಿಮಿಷ, ಈ ಬುಧ ಚಂದ್ರ ಸಂಯೋಗದಲ್ಲಿ ಮತ್ತೆ ಇವ್ರು ಇದನ್ನ ಪ್ರೀತಿ ಮಾಡೋದನ್ನ ಬಿಡಲ್ವಾ ಅಂತ ನೋಡ್ಬೇಕಲ್ಲ ನಾವು. ಸೊ ಚಂದ್ರ ಚೆನ್ನಾಗಿತ್ತು ಅಂತಂದ್ರೆ ಅವ್ರು ಅದನ್ನ ಏನು ವಯಸ್ಸಾಗ್ತಾ ಆಗ್ತಾ ಕಾಲನ ಕ್ರಮದಲ್ಲಿ ಬದಲಾಯಿಸ್ಕೊಳ್ತಾರೆ ಆ ಗುಣನ ತಿಳ್ಕೊಂಡು. ಅಕಸ್ಮಾತ್ ಅದೇನಾದ್ರು ಕೆಟ್ಟಿದ್ರೆ ನೀಚಾಭಿಲಾಷೆ ಇತ್ತು ಅಂತಂದ್ರೆ ಮಾಡಿದ ತಪ್ಪನ್ನೇ ಮಾಡ್ಕೊಂಡು ಅವ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ, ಬಿಡೋದಂತೂ ಸಾಧ್ಯನೇ ಇಲ್ಲ. ಈಗ ನೆಕ್ಸ್ಟ್, ಚಂದ್ರನಿಗೆ ಗುರುಗ್ರಹರ ಸಂಯೋಗ ಆದಾಗ ಏನಾಗುತ್ತೆ? ಸೊ ಇಲ್ಲಿ ನೋಡಿ, ಗುರು ಬಂದು ಹಣಕ್ಕೆ ಕಾರಕ ಅಲ್ವಾ, ನಂಬಿಕೆಗೆ ಕಾರಕ ಅಲ್ವಾ. ಸೊ ಏನಾಗುತ್ತೆ, ಇವಾಗ ಯಾವಾಗ ಚಂದ್ರನಿಗೆ ಗುರುಗ್ರಹರ ಸಂಯೋಗ ಆಗತ್ತೆ ಅವಾಗ ಅವ್ರಿಗೆ ಏನಂದ್ರೆ ಎಲ್ರ ಹತ್ರನೂ ಒಳ್ಳೆಯವನು ಅಂತ ಅನ್ಸ್ಕೋಬೇಕು ಅನ್ನೋ ಹುಚ್ಚು ಶುರು ಆಗತ್ತೆ. ನನ್ಗೆಲ್ರು ಒಳ್ಳೆಯವನು ಅನ್ಬೇಕು, ನನಗೆ ಒಳ್ಳೆಯವನು ಅನ್ಬೇಕು, ನಾನ್ ಒಳ್ಳೆಯವನು ಅನ್ಸ್ಕೋಬೇಕು, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅವ್ರಿಗೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ, ಈ ರೀತಿ ಯೋಚನೆ ಮಾಡಿ ಅವ್ರು ಸಂಪಾದಿಸಿರೋ ದುಡ್ಡನ್ನ ಅವ್ರ ಹತ್ರ ಇರೋದ್ನೆಲ್ಲದನ್ನು ಹುಡುಕಿ ಹುಡುಕಿ ಸಹಾಯ ಮಾಡಿ ಅವ್ರಿಗೆ ಅವ್ರ ಹತ್ರ ಒಳ್ಳೆಯವನು ಅಂತ ಅನ್ಸ್ಕೊಳ್ಳೋ ಅಂತ ಇರಾದೆ ಇವರಿಗೆ. ಸೊ ಈ ಗುಣನ ಅವರು ಬಿಡ್ತಾರೋ ಬಿಡಲ್ಲ ಅಂತ ನೋಡಿದಾಗ ಚಂದ್ರಗ್ರಹರು ಉಚ್ಚಾಭಿಲಾಷಿ ಆಗಿದ್ರೆ ಅಥವಾ ಪಾಸಿಟಿವ್ ಇದ್ರೆ ಜಾತಕದಲ್ಲಿ ಅವರು ಈ ಗುಣನ ಕಾಲಾನುಕ್ರಮದಲ್ಲಿ ಅರ್ಥಕೊಂಡು ಕೊನೆಗೆ ತಮ್ಮ ಸ್ವಾರ್ಥಕ್ಕೋಸ್ಕರ ಅವರು ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ವೇಳೆ ಕೆಟ್ಟಿದ್ರೆ ನೀಚಾಭಿಲಾಷಿ ಆಗಿದ್ರೆ ಸಾಧ್ಯನೇ ಇಲ್ಲ, ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಸೊ ಇದರಿಂದಾಗಿ ಅವರಿಗೆ ಒಂದು ಹಣದ ಅಭಾವ ಅಂತಕ್ಕಂಥದ್ದು ಉಂಟಾಗತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಚಂದ್ರನಿಗೆ ಶನಿ ಸಂಯೋಗ ಆದಾಗ ಶನಿ ಗ್ರಹರು ಬಂದು ನೋಡಿ ಒಂದು ಆಲಸ್ಯಕ್ಕೆ ಕಾರಣ. ಯಾಕಂದ್ರೆ ಶನಿ ಗ್ರಹನ ಒಂದು ಮಂದ ಗ್ರಹ ಅಂತ ಕರಿತೇವೆ ನಾವು, ಯಾಕಂದ್ರೆ ನಿಧಾನವಾಗಿ ಚಲಿಸುತ್ತೆ. ಸೊ ಎಲ್ಲ ಸ್ಲೋ ಮೂವಿಂಗ್ ಪ್ಲಾನೆಟ್ ಆಗಿರೋದ್ರಿಂದ ಇದನ್ನ ಮಂದ ಗ್ರಹ ಅಂತ ಕರಿತೀವಿ. ಸೊ ಇದು ಆಲಸ್ಯಕ್ಕೆ ಕಾರಕ ಶನಿ ಗ್ರಹರಾಗಿರ್ತಾರೆ, ಮತ್ತೆ ಕೂಲಿಗೆ, ಬಡತನಕ್ಕೆ, ಶ್ರಮಕ್ಕೆ, ಸೊ ಇದೆಲ್ಲದಕ್ಕೂ ಕೆಲಸಕ್ಕೆ ಶನಿಗ್ರಹರು ಕಾರಕರಾಗಿರ್ತಾರೆ. ಸೊ ಇಂಥ ಶನಿಗ್ರಹರು ಬಂದು ಮನಸ್ಸಿಗೆ ಕಾರಕರಾಗಿರ್ತಕ್ಕಂಥ ಚಂದ್ರಗ್ರಹರಿಗೆ ಸಂಯೋಗ ಆದಾಗ ಏನಾಗತ್ತೆ, ಅದು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಒಂದ್ ವೇಳೆ ಚಂದ್ರ ಚೆನ್ನಾಗಿದ್ದ ಅಂತಂದ್ರೆ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರೋದ್ರಿಂದ ಅವ್ರಿಗೆ ಯಾವ ರೀತಿ ಎಲ್ಲಾ ಪರಿಣಾಮ ಅನುಭವಿಸ್ತಾರೆ ಅಂತಂದ್ರೆ ಅವ್ರದ್ದು ಮೈಂಡ್ ಸೆಟ್ ಹೆಂಗಾಗ್ಬಿಡುತ್ತೆ ಅಂದ್ರೆ ಇವತ್ತಿಗೆ ನೋಡೋದ್ರಾಯ್ತು, ಶ್ರಮ ವಹಿಸಿ ಯಾವ್ದನ್ನೂ ಮಾಡೋದಕ್ಕೆ ಅವರು ರೆಡಿ ಇರೋದಿಲ್ಲ. ಯಾವುದೇ ಒಂದು ಕೆಲ್ಸನ ಅವರು ಸ್ಟಾರ್ಟ್ ಮಾಡೋಕ್ ಮುಂಚೆನೇ ಮುಂದೂಡೋ ಅಂತ ಮನಸ್ಥಿತಿ ಅವ್ರದ್ದು. ಅಂದ್ರೆ ಇವತ್ತಿಗೆ ಆದ್ರೆ ಸಾಕು, ಓಕೆ ನನ್ಗೆ ಇವತ್ತಿಷ್ಟು ಲಾಭ ಬರ್ಬೇಕಿತ್ತು, ಬಂತಲ್ಲ ಸಾಕ್ಬಿಡು, ನಾಳೆ ನೋಡ್ಕೊಳ್ಳೋಣ ಅನ್ನೋ ಒಂದು ನೇಚರ್ ಇರುತ್ತೆ ಅವ್ರಿಗೆ. ಯಾವಾಗ್ಲೂ ಲೈಫ್ ನ ಬ್ಯಾಲೆನ್ಸಿಂಗ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ನನ್ಗೊಂದು ಏನು ಬ್ರೇಕ್ ಬೇಕು, ನಾನು ಇಷ್ಟು ಸಂಪಾದನೆ ಮಾಡ್ಬೇಕು, ನಾನು ಈ ಗೋಲ್ನ ರೀಚ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಶ್ರಮ ವಹಿಸಿ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಮನಸ್ಸು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಲ್ಲ, ತುಂಬಾ ಮಾನಸಿಕ ಸೋಮಾರಿತನ ಇರುತ್ತೆ ಅವ್ರಿಗೆ, ಎಲ್ಲವನ್ನು ಮುಂದೂಡುವಂತ ಒಂದು ಮನಸ್ಥಿತಿ ಇದು. ಹಾಗಾಗಿ ಅವ್ರಿಗೆ ಫ್ಯೂಚರ್ ಅಲ್ಲಿ ನನಗೆ ಏನೆಲ್ಲಾ ಥ್ರೆಟ್ಸ್ ಬರ್ಬೋದು, ನನ್ಗೆ ಯಾವ ರೀತಿಯಾದಂತ ಫಿನಾನ್ಷಿಯಲ್ ಕ್ರೈಸಿಸ್ ಬರ್ಬೋದು, ಅದಕ್ಕೆ ನಾನು ಯಾವ ರೀತಿ ಪ್ರಿಪೇರ್ ಆಗ್ಬೇಕು, ನಾನು ಅದಕ್ಕೆ ಏನೆಲ್ಲ ಮಾಡ್ಬೇಕು, ಅದ್ರ ಬಗ್ಗೆ ಯಾವುದೇ ಒಂದು ಯೋಚನೆನೇ ಇರಲ್ಲ ಅವರಿಗೆ. ಒಂದು ಬ್ಯಾಲೆನ್ಸಿಂಗ್ ಆಗಿ ಲೈಫ್ ನ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದು ಅವ್ರಿಗೆ ಬಡತನನ ತಂದ್ಕೊಡುತ್ತೆ. ಸೊ ಇದು ಮಾಡ್ಕೊಂತಾರ, ಅವ್ರು ಚೇಂಜ್ ಮಾಡ್ಕೊಳ್ತಾರ, ಈ ಗುಣಗಳನ್ನ ಮಾಡ್ಕೊಳಲ್ವಾ ಅಂತಂದ್ರೆ ಚಂದ್ರ ಚೆನ್ನಾಗಿದ್ದ ಅಂತಂದ್ರೆ ಅವರು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರಿಗೆ ಲೈಫಲ್ಲಿ ಸಿಗ್ತಕ್ಕಂತ ಅನುಭವಗಳ ಮೂಲಕ ಅವ್ರ ಅದನ್ನ ತಿದ್ಕೊಂಡು ಅವರು ಮನಸ್ ಪರಿವರ್ತನೆ ಮಾಡ್ಕೊಳ್ತಾರೆ. ಒಂದು ವೇಳೆ ಚಂದ್ರ ಚೆನ್ನಾಗಿಲ್ಲ ಅಂದ್ರೆ ಕೆಟ್ಟಿದ್ರೆ ಅವಾಗ ಅವ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ, ಯಾವ್ದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಹೇಳ್ಬೋದು.
ಇನ್ನು ಚಂದ್ರನಿಗೆ ಕೇತು ಸಂಯೋಗ ಆದಾಗ, ಆ ನೋಡಿ ಇಲ್ಲಿ ಚಂದ್ರನಿಗೆ ಕೇತು ಸಂಯೋಗ ಆದಾಗ ಏನಾಗುತ್ತಂದ್ರೆ ಜಾತಕರಿಗೆ ಎಲ್ಲಾ ವಿಷಯದಲ್ಲೂ ಒಂಥರ ನೆಗೆಟಿವ್ ಆಗಿ ಥಿಂಕ್ ಮಾಡುವಂತ ಬುದ್ಧಿ ಬಂದ್ಬಿಡುತ್ತೆ. ಮತ್ತೆ ಪ್ರತಿಯೊಂದು ವಿಷಯಕ್ಕೂ ಯಾವುದೇ ಒಂದು ಹೊಸದಕ್ಕೂ ಕೂಡ ಅವರು ಎಂಟರ್ ಆಗ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಭಯ ಪಡ್ತಾರೆ, ಮತ್ತೆ ತುಂಬಾ ಓರೆ ಹಚ್ಚಿ ನೋಡ್ತಾರೆ. ಅಂದ್ರೆ ಫುಲ್ ಟೆಸ್ಟ್ ಮಾಡ್ತಾರೆ ಅದನ್ನ ಟು ದಿ ಕೋರ್. ಮಾಡ್ಲೋ ಬೇಡವೋ ತುಂಬಾ ಅಂದ್ರೆ ತುಂಬಾ ಟೆಸ್ಟಿಂಗ್ ನೇಚರ್ ಇರುತ್ತೆ ಅವ್ರಿಗೆ. ಪ್ರತಿಯೊಂದಕ್ಕೂ ವಾರಂಟಿ ಗ್ಯಾರಂಟಿ ಬೇಕು ಅವ್ರಿಗೆ. ಸೊ ಈ ರೀತಿಯಾದಂತ ಮನಸ್ಥಿತಿ ಬಂದ್ಬಿಡುತ್ತೆ. ಮತ್ತೆ ತುಂಬಾ ಅನುಮಾನ ಪಡುವಂತ ಸ್ವಭಾವ. ಇದ್ ಹಿಂಗಾಗಿ ನಾ ಈಗ ಇದು ಹಿಂಗಾಗತ್ತೆ ಅಂತ ಅನ್ಕೊಂಡೆ, ಅದಂಗ ಆಗದೆ ಹೋದ್ರೆ ಆತರ ಪ್ರತಿಯೊಂದು ಡೌಟ್ಫುಲ್ ಆಗೇ ನೋಡ್ತಾರೆ. ಪ್ರತಿಯೊಂದು ವಸ್ತುನ, ವ್ಯಕ್ತಿನ, ವಿಷಯನ ಡೌಟ್ಫುಲ್ ಆಗೇ ನೋಡ್ತಿರ್ತಾರೆ ಅವ್ರ ಲೈಫಲ್ಲಿ. ಸೊ ಹಂಗಾಗಿ ಇವ್ರು ಈ ಬುದ್ಧಿ ಬದಲಾಗಲ್ವಾ ಅಂತ ನೋಡಿದ್ರೆ, ಚಂದ್ರ ಚೆನ್ನಾಗಿದ್ರೆ ಬದಲಾಗುತ್ತಾರೆ. ಆ ವಯಸ್ಸಾಗ್ತಾ ಆಗ್ತಾ ಚಂದ್ರ ಏನಾದ್ರೂ ಕೆಟ್ಟಿತ್ತ, ನೀಚಾಭಿಲಾಷಿ ಇದ್ದ ಅಂತಂದಾಗ ಅವರು ಸತ್ರು ಬದಲಾಗಲ್ಲ. ಓಕೆ. ಮತ್ತೆ ಇದು ಏನಾಗುತ್ತೆ, ಫೈನಾನ್ಷಿಯಲಿ ಹೆಂಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ, ಅವರು ಈಗ ನೋಡಿ ಯಾವುದೇ ಒಂದು ಕೆಲಸನ ಶುರು ಮಾಡಕ್ ಮುಂಚೆನೇ 100 ಪ್ರಶ್ನೆಗಳು ಹಾಕೊಂಡು ಕೂತ್ಬಿಟ್ರೆ ಅದ್ ಮಾಡಿದ್ರೆ ತಾನೇ ಅದ್ ಏನಾಗತ್ತೆ ಏನಿಲ್ಲ ಅಂತ ಗೊತ್ತಾಗುತ್ತೆ. ಇವ್ರು ಮುಂಚೆ ಕ್ವಶನ್ ಬರ್ಕೊಳ್ತಾರೆ, ಅದಕ್ಕೆ ನೆಗೆಟಿವ್ ಆಗಿ ಆನ್ಸರು ಬರ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಅವ್ರಿಗೆ ಅದರಲ್ಲಿ ಕಾನ್ಫಿಡೆಂಟ್ ಆಗಿ ಮುಂದೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಹಂಗಾಗಿ ಅವ್ರಿಗೆ ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ. ಮುಂದಕ್ಕೆ ಹೋಗದೆ ಇರೋ ಕಾರಣ ಅವ್ರಿಗೆ ಯಾವುದೇ ರೀತಿಯಾದ ಚೇಂಜಸ್ ಲೈಫಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವ್ರಿಗೆ ಏನಂತಂದ್ರೆ ಒಂದು ಪರ್ಮನೆಂಟ್ ಕೆಲಸ ಇದ್ರೆ ವಾಸಿ, ಅದನ್ನೇ ರೊಟೀನ್ ವರ್ಕ್ ಮಾಡ್ಕೊಂಡು ಅದ್ರಲ್ಲೇ ಇರ್ತಾರೆ ಅವರು. ಅಕಸ್ಮಾತ್ ಅವ್ರ ಅಂದ್ರೆ ಅವರು ಹುಟ್ಟಿನಿಂದ ಸಾಯೋವರೆಗೂ ಒಂದೇ ಕೆಲಸದಲ್ಲೇ ಅದೇ ಪೊಸಿಷನ್ ಅಲ್ಲೇ ಇರ್ತಾರೆ. ಅದನ್ನ ದಾಟಿ ಮುಂದಕ್ಕೂ ಹೋಗಲ್ಲ, ಅದರಿಂದ ಕೆಳಗೂ ಬರಲ್ಲ. ಆ ರೀತಿ ಇರುತ್ತೆ ಅವ್ರ ಪರಿಸ್ಥಿತಿ. ಓಕೆ. ನೆಕ್ಸ್ಟ್, ಚಂದ್ರನಿಗೆ ರಾಹು ಗ್ರಹರ ಸಂಯೋಗ ಆದಾಗ ನೋಡಿ ಇಲ್ಲಿ ರಾಹು ಏನಂತಂದ್ರೆ ಭಯ, ಇವನು ರೂಮರ್ಸ್ನ ಕ್ರಿಯೇಟ್ ಮಾಡ್ತಕ್ಕಂಥವನು. ಆಮೇಲೆ ಸುಳ್ಳು ಸುದ್ದಿಗಳು, ಗಾಳಿ ಮಾತು ಅಂತ ಏನ್ ಹೇಳ್ತೀವಲ್ಲ ನಾವು. ಸೊ ಆತರ ಮನಸ್ಕಾರಕ ಚಂದ್ರನಿಗೆ ರಾಹು ಸಂಯೋಗ ಆಗೋದ್ರಿಂದ ಇವ್ರು ಏನಂತಂದ್ರೆ ಒಂದು ಮಾನಸಿಕ ಒಂದು ವಿಕೃತತೆ ಬಂದ್ಬಿಡತ್ತೆ ಇವ್ರಿಗೆ. ಅಂದ್ರೆ ಹಿಂಸೆ ಕೊಟ್ಟು ಖುಷಿ ಪಡುವಂತ ಮನಸ್ಥಿತಿ. ಯಾರಿಗಾರು ಭಯ ಪಡಿಸ್ಬಿಡೋದು, ಅವಾಗ ಅವ್ರು ಫುಲ್ ಖುಷಿ. ನೋಡಿ ನಾನು ಅವ್ರಿಗೆ ಹೆಂಗ್ ಎದುರಿಸ್ದೆ ಅಂತ. ಅವ್ರಿಗೇನಾದ್ರು ಬೇಕಾಗಿದ್ ಸಿಕ್ಕಿಲ್ಲ ಅಂದ್ರೆ ಬ್ಲಾಕ್ ಮೇಲ್, ಹೌದಾ ನನಗೆ ಕೊಡಲ್ವಾ, ನೀನ್ ಕೊಟ್ಟಿಲ್ಲ ಅಂದ್ರೆ ನಿಂಗ್ ಮಾಡ್ತೀನಿ, ಈ ತರ ಬ್ಲಾಕ್ ಮೇಲ್ ಮಾಡಿ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಬೇಕಾದನ್ನ ಅವ್ರು ಪಡ್ಕೋಬೇಕು ಅಂತಕ್ಕಂತ ಒಂದು ಮನಸ್ಥಿತಿ, ಹಿಂಸೆ ಕೊಡುವಂತ ಮನಸ್ಥಿತಿ ಇವ್ರಿಗೆ ಇರುತ್ತೆ. ಮತ್ತೆ ಬೇರೆಯವ್ರ ಬಗ್ಗೆ ಕೆಟ್ಟ ಸುದ್ದಿಗಳನ್ನ ಏನೋ ಅವ್ರ ಪಾಪ ಹಂಗಿರೋದಿಲ್ಲ, ಆದ್ರೂ ಅವ್ರ ಬಗ್ಗೆ ಏನೋ ಕೆಟ್ಟದಾಗಿ ಇವ್ರಿಗೆ ಕಂಡ್ರೆ ಇಷ್ಟ ಆಗಲ್ಲ ಅಂದ್ರೆ ಅವ್ರ ಬಗ್ಗೆ ಏನೋ ಒಂದು ಕೆಟ್ಟದಾಗಿ ಎಲ್ರಿಗೂ ವಿಷಯನ ಹಬ್ಬಿಸ್ಬಿಡೋದು. ಅದನ್ನ ತುಂಬಾ ಎಂಜಾಯ್ ಮಾಡ್ತಾರೆ. ಮತ್ತೆ ಗಾಸಿಪ್ ಮಾಡೋದಂದ್ರೆ ತುಂಬಾ ಇಷ್ಟ ಇವರಿಗೆ. ಮತ್ತೆ ಅವ್ರ ಬಗ್ಗೆನೆ ಯಾರಾದ್ರೂ ಗಾಸಿಪ್ ಮಾಡಿದ್ರು ಅದನ್ನ ಕೇಳ್ಬಿಟ್ಟು ಖುಷಿ ಪಡ್ತಾರೆ ಇವರು. ಅಂತ ವಿಕೃತ ಮನಸ್ಥಿತಿ ಇರುತ್ತೆ ಇವರಿಗೆ. ಮತ್ತೆ ಇದು ಚೇಂಜ್ ಆಗತ್ತಾ ಆಗಲ್ವಾ ಅಂತಂದ್ರೆ, ಅಗೇನ್ ಚಂದ್ರ ಚೆನ್ನಾಗಿದ್ರೆ ಅವರು ಬದಲಾಗ್ತಾರೆ ಕಾಲಾನುಕ್ರಮದಲ್ಲಿ. ಅಕಸ್ಮಾತ್ ಅದು ಚಂದ್ರ ಕೆಟ್ಟಿದ್ದ ಜಾತಕದಲ್ಲಿ ಅಂದಾಗ ಅವರು ಬದಲಾಗೋಕ್ ಸಾಧ್ಯನೇ ಇಲ್ಲ. ಮತ್ತೆ ಇದು ಫಿನಾನ್ಷಿಯಲ್ ಕ್ರೈಸಿಸ್ಗೆ ಹೆಂಗ್ ಕಾರಣ ಆಗುತ್ತೆ ಅಂತಂದ್ರೆ, ಅವರು ಈ ತರ ಇದ್ದಾಗ ಅವ್ರು ಯಾವ್ದನ್ನು ಏನೋ ಆ ಒಂದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಜಾಬ್ ಅಲ್ಲಿ ಆಗಿರ್ಬೋದು, ಅವ್ರು ಯಾವುದೇ ರೀತಿಯಾದ ಫ್ರೂಟ್ಫುಲ್ ಒಂದು ಇದನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅವರು. ಆಯ್ತಾ, ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಕ್ ಸಾಧ್ಯ ಇಲ್ಲ ಅಂತಂದಾಗ ಅವ್ರಿಗೆ ಅವ್ರ ಲೈಫಲ್ಲಿ ಕೂಡ ಯಾವುದೇ ರೀತಿ ಪಾಸಿಟಿವ್ ಚೇಂಜಸ್ ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಅವರು ಕೂಡ ಫಿನಾನ್ಷಿಯಲಿ ಗ್ರೋತ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಚಂದ್ರಗ್ರಹರಿಗೆ ಸೂರ್ಯಗ್ರಹರ ಸಂಯೋಗ ಆದಾಗ, ಈಗ ನೋಡಿ ಸೂರ್ಯ ಬಂದ್ಬಿಟ್ಟು ಅವನೇನಂದ್ರೆ ಒಂಥರ ನಾನತ್ವ, ಅದು ಸೂರ್ಯ ಅಂದ ತಕ್ಷಣ ಸೂರ್ಯನಿಗೆ ಈ ಮನಸ್ಸಿಕಾರಕ ಚಂದ್ರನಿಗೆ ಸೂರ್ಯಗ್ರಹರ ಸಂಯೋಗ ಆದಾಗ ಮನಸ್ಸಿನಲ್ಲೇ ಒಂದು ಅಹಂಭಾವ ಹುಟ್ಟುಬಿಡತ್ತೆ ಅವ್ರಿಗೆ. ಶೋ ಆಫ್, ನಾನ್ ಯಾರಿಗೇನ್ ಕಮ್ಮಿ ಅಂತ ಶೋ ಆಫ್ ಬಿಲ್ಡ್ ಆಫ್ ಮಾಡ್ಕೊಂಡು ಸ್ವಲ್ಪ ಇದ್ರೆ ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ತೋರ್ಸ್ಕೊಂಡು ಓಡಾಡ ಅಂತ ವ್ಯಕ್ತಿತ್ವದವರಾಗಿರ್ತಾರೆ. ಮತ್ತೆ ಇದು ಅವರು ಚೇಂಜ್ ಮಾಡ್ಕೊಳಲ್ವಾ ಅಂದ್ರೆ, ಚಂದ್ರ ಚೆನ್ನಾಗಿದ್ರೆ ಚೇಂಜ್ ಆಗ್ತಾರೆ, ಚಂದ್ರ ಕೆಟ್ಟಿದ್ರೆ ಚೇಂಜ್ ಆಗೋದಿಲ್ಲ.
ಓಕೆನಾ. ಮತ್ತೆ ಇದು ವಸ್ತುಗಳು ವಿಷಯಗಳ ಬಗ್ಗೆ ಆಯ್ತು. ಇನ್ನ ವ್ಯಕ್ತಿಗಳು ಜೀವನದಲ್ಲಿ ಅವರು ಬದಲಾಗ್ತಾರೋ ಬದಲಾಗದಿಲ್ವಾ ಅಂತ ನಾವು ನೋಡೋದಾದ್ರೆ, ಸಾರಿ, ಯಾವ ಗ್ರಹಗಳ ಕಾರಕತ್ವಗಳಿಗೆ ಸಂಬಂಧಿಸಿದಂತ ವ್ಯಕ್ತಿಗಳು ಅವ್ರ ಜೀವನದಲ್ಲಿ ಅವ್ರ ಬಗ್ಗೆ ಏನ್ ಅನ್ಕೊಳ್ತಾರೆ, ಅವರ ನಿಲುವುಗಳನ್ನ ಜಾತಕಸ್ಥರ ಮೇಲೆ ಅವರು ಓವರ್ ಎ ಪೀರಿಯಡ್ ಆಫ್ ಟೈಮ್ ಚೇಂಜ್ ಮಾಡ್ಕೊಳಲ್ವಾ ಅಂತ ನೋಡೋದಾದ್ರೆ, ಈಗ ನೋಡಿ, ಚಂದ್ರನಿಗೆ ಸೂರ್ಯ ಸಂಯೋಗ ಆದಾಗ ಏನಾಗುತ್ತೆ, ಸೂರ್ಯ ಬಂದು ತಂದೆಗೆ ಕಾರಕ ಮತ್ತೆ ಮಗನಿಗೆ ಕಾರಕ ಆಗ್ತಾನೆ. ಓಕೆನಾ. ವ್ಯಕ್ತಿಗಳ ವಿಷಯಕ್ಕೆ ಬಂದಾಗ ನಾವು ಈ ಚಂದ್ರ ಏನಾದ್ರು ಚೆನ್ನಾಗಿದ್ದ ಜಾತಕದಲ್ಲಿ ಅಂದಾಗ ಆ ಜಾತಕಸ್ಥರ ತಂದೆ ಆಗಿರ್ಬೋದು, ಮಗ ಆಗಿರ್ಬೋದು, ಜಾತಕರ ಮೇಲೆ ಮುಂಚೆಯಿಂದ ಏನು ಒಂದು ಅಭಿಪ್ರಾಯಗಳನ್ನ ಇಟ್ಕೊಂಡಿರ್ತಾರಲ್ಲ, ಸೊ ಅದನ್ನ ಅವರು ಅವನು ಕೆಟ್ಟೋನು ಅಂತ ಅನ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಮುಂಚೆ ಅವನೇನೋ ಸರಿ ಇಲ್ಲ, ಅವ್ನ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ. ಬಟ್ ಚಂದ್ರ ಚೆನ್ನಾಗಿದ್ದಾಗ ಏನಾಗುತ್ತೆ, ಅವ್ನ್ ಜಾತಕಸ್ಥರು ಬೆಳೀತಾ ಬೆಳೀತಾ ಟೈಮ್ ಪಾಸ್ ಆಗ್ತಾ ಆಗ್ತಾ ಅವ್ರಿಗೆ ಆ ಒಂದು ನೆಗೆಟಿವ್ ಏನಿತ್ತು ಇಂಪ್ರೆಷನ್ ಅವ್ರ ಮೇಲೆ, ಅದು ಚೇಂಜ್ ಆಗ್ತಾ ಬರುತ್ತೆ. ಒಂದು ವೇಳೆ ಜಾತಕದಲ್ಲಿ ಚಂದ್ರ ಏನಾದ್ರು ಕೆಟ್ಟಿದ್ರೆ, ಅದು ಅವ್ರ ಜಾತಕಸ್ಥರ ಮೇಲೆ ಮುಂಚೆ ಹೆಂಗಿತ್ತೋ ಕೊನೆಯವರೆಗೂ ಅವ್ರಿರೋ ತನಕನೋ ಅಥವಾ ಇವ್ರಿರೋ ತನಕನೋ ಅದು ಹಂಗೆ ಇರುತ್ತೆ, ಚೇಂಜ್ ಆಗೋದಿಲ್ಲ, ಅವ್ರು ಬದಲು ಮಾಡ್ಕೊಳ್ಳೋದಿಲ್ಲ. ಅವ್ನು ಕೆಟ್ಟೋನು ಅಷ್ಟೇ. ಆಮೇಲೆ ಚಂದ್ರಗ್ರಹರಿಗೆ ಕುಜಗ್ರಹರ ಸಂಯೋಗ ಆದಾಗ, ಕುಜಗ್ರಹರು ಬಂದು ನೋಡಿ ತಮ್ಮನಿಗೆ, ಬ್ಲಡ್ ರಿಲೇಷನ್ಸ್ಗೆ ಮತ್ತೆ ಗಂಡನಿಗೆ ಕಾರಕ. ಆಯ್ತಾ. ಸೊ ಯಾವಾಗ ಚಂದ್ರನಿಗೆ ಕುಜ ಸಂಯೋಗ ಆಗುತ್ತೋ ಅವಾಗ ಈ ಜಾತಕಸ್ಥರ ಮೇಲೆ ಚಂದ್ರ ನೆಗೆಟಿವ್ ಆಗಿದ್ರೆ, ಜಾತಕಸ್ಥರ ಮೇಲೆ ತಮ್ಮನ್ಗಾಗಿರ್ಬೋದು, ಬ್ಲಡ್ ರಿಲೇಟಿವ್ಸ್ಗಾಗಿರ್ಬೋದು, ಗಂಡನ್ಗಾಗಿರ್ಬೋದು, ಹುಡುಗಿ ಆಗಿದ್ದಲ್ಲಿ ಜಾತಕಿ ಆಗಿದ್ದಲ್ಲಿ ಅವರ ಗಂಡನ್ಗಾಗಿರ್ಬೋದು, ಈ ಜಾತಕರ ಮೇಲೆ ಒಂದು ಪಾಸಿಟಿವ್ ಇರಲ್ಲ ಅವ್ರ ಮೇಲೆ, ಏನೋ ಅಭಿಪ್ರಾಯಗಳಿರಲ್ಲ ಅವ್ರ ಮೇಲೆ. ಮತ್ತದು ನೆಗೆಟಿವ್ ಇದ್ರೆ ಅದು ಬದಲಾಗೋದು ಇಲ್ಲ, ಪಾಸಿಟಿವ್ ಇದ್ರೆ ಚೇಂಜ್ ಆಗುತ್ತೆ ಕಾಲ ಕಳ್ದಂಗೆ. ನೆಕ್ಸ್ಟ್ ಚಂದ್ರನಿಗೆ ಬುಧ ಸಂಯೋಗ ಆದಾಗ, ಬುಧ ಬಂದು ಜಾತಕದಲ್ಲಿ ತಂಗಿ, ಸೋದರ ಮಾವ ಮತ್ತೆ ಸ್ನೇಹಿತರನ್ನ ಸೂಚಿಸ್ತಾರೆ. ಸೊ ಯಾವಾಗ ಚಂದ್ರ ಚೆನ್ನಾಗಿದ್ದ ಅವಾಗ ಇವ್ರೆಲ್ಲ ಏನಿದ್ದಾರೆ, ತಂಗಿ, ಸೋದರ ಮಾವ, ಸ್ನೇಹಿತರಿಗೆ ಜಾತಕರ ಮೇಲೆ ಒಳ್ಳೆ ಅಭಿಪ್ರಾಯಗಳನ್ನ ಇಟ್ಕೊಂಡಿರ್ತಾರೆ. ಅದು ಕೊನೆವರೆಗೂ ಹಂಗೆ ಇರುತ್ತೆ. ಒಂದು ವೇಳೆ ಅದು ನೆಗೆಟಿವ್ ಆಗಿತ್ತ ಚಂದ್ರ ಜಾತಕದಲ್ಲಿ ಅಂದಾಗ, ಅವರ ಅಭಿಪ್ರಾಯಗಳು ಮುಂಚೆ ಹೇಗಿರುತ್ತೋ ಹಾಗೆ ಇರುತ್ತೆ ಕೊನೆವರ್ಗುನು. ಅದು ಅವ್ರಿಗೆ ಏನೋ ಪಾಸಿಟಿವ್ ಆಗಿರಲ್ಲ ಅವ್ರ ಮೇಲೆ ಅಂತ ಹೇಳ್ಬೋದು. ಮತ್ತೆ ಚಂದ್ರನಿಗೆ ಗುರು ಸಂಯೋಗ ಆದ್ರೆ, ಗುರು ಬಂದು ದೈವಕ್ಕೆ ಕಾರಕ, ನಮ್ಮ ನಂಬಿಕೆಗಳಿಗೆ ಕಾರಕ ಮತ್ತೆ ಹಣಕ್ಕೆ ಕಾರಕ ಅಂತ ಹೇಳ್ದೆ. ಸೊ ಯಾವಾಗ ನೀಚ ಅಥವಾ ಕೆಟ್ಟಿರುವಂತ ಚಂದ್ರನಿಗೆ ಗುರು ಸಂಯೋಗ ಆದಾಗ ಆ ಜಾತಕರಿಗೆ ದೈವ ಅನುಗ್ರಹ ಅಂತಕ್ಕಂಥದ್ದು ಸಿಗಲ್ಲ, ದೈವದ ಹೆಲ್ಪ್ ಅಂತಕ್ಕಂಥದ್ದು ಸಿಗಲ್ಲ, ಗುರುಗಳ ಅನುಗ್ರಹ, ಗುರುಗಳ ಹೆಲ್ಪ್ ಅಂತಕ್ಕಂಥದ್ದು ಸಿಗಲ್ಲ, ಅವರ ಹಣನೇ ಅವ್ರಿಗೆ ಸಮಯಕ್ಕೆ ಆಗೋದಿಲ್ಲ, ಮತ್ತೆ ಅವರ ನಂಬಿಕೆಗಳೆಲ್ಲ ಹುಸಿ ಆಗ್ತಾ ಹೋಗುತ್ತೆ. ಅವ್ರಿಗೇನ್ ಅನ್ಕೊಂಡಿರ್ತಾರೋ ಅದು ಯಾವ್ದೂನು ಅವ್ರಿಗೆ ಕರೆಕ್ಟ್ ಆಗಲ್ಲ. ಅವ್ರೇನೋ ಅನ್ಕೊಂಡಿರ್ತಾರ ಅದ್ ಏನೋ ಆಗೋಗುತ್ತೆ. ಈ ರೀತಿಯಾದಂತ ಪರಿಣಾಮಗಳನ್ನ ಅವರು ಎದುರಿಸ್ಬೇಕಾಗತ್ತೆ. ಪಾಸಿಟಿವ್ ಇತ್ತು ಅಂತಂದ್ರೆ ಅದು ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಇತ್ತು ಅಂದ್ರೆ ಕೊನೆಯವರೆಗೂ ನೆಗೆಟಿವ್ ಆಗೇ ಇರುತ್ತೆ. ಓಕೆ. ನೆಕ್ಸ್ಟ್ ಚಂದ್ರನಿಗೆ ಶುಕ್ರ ಗ್ರಹರ ಸಂಯೋಗ ಆದಾಗ, ಶುಕ್ರ ಗ್ರಹರು ಬಂದು ಹೆಂಡತಿಗೆ ಕಾರಕರಾಗ್ತಾರೆ, ಮನೆತನದ ಸ್ತ್ರೀಯರಿಗೆ ಕಾರಕರಾಗ್ತಾರೆ, ಮತ್ತೆ ಅಕ್ಕನಿಗೆ ಕಾರಕರಾಗ್ತಾರೆ. ಓಕೆ. ಯಾವಾಗ ನೀಚ ಚಂದ್ರನ ಸಂಯೋಗ ಶುಕ್ರನಿಗಾಗತ್ತೋ ಜಾತಕರಿಗೆ ಈ ಹೆಂಡತಿ, ಮನೆತನದ ಸ್ತ್ರೀಯರು, ಅಕ್ಕ ಇವರೆಲ್ಲ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಡಲ್ಲ, ಮತ್ತೆ ಅವ್ರು ಮುಂಚಿನಿಂದ ಏನ್ ಅಭಿಪ್ರಾಯಗಳನ್ನ ಇಟ್ಕೊಂಡಿರ್ತಾರೋ ಕೊನೆಯವರೆಗೂ ಹಾಗೆ ಇರುತ್ತೆ. ಒಂದು ವೇಳೆ ಪಾಸಿಟಿವ್ ಆಗಿದ್ರೆ ಚಂದ್ರ, ಅದು ಕಾಲನ ಕ್ರಮದಲ್ಲಿ ಬದಲಾಗುತ್ತೆ ಮತ್ತೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಚಂದ್ರನಿಗೆ ಶನಿ ಸಂಯೋಗ ಆದ್ರೆ, ಶನಿ ಗ್ರಹರು ಬಂದು ಅಣ್ಣನಿಗೆ ಕಾರಕ, ಆಮೇಲೆ ಕೊಲೀಗ್ಸ್
ಕಾರಕರಾಗಿರ್ತಕ್ಕಂಥದ್ದು. ಮತ್ತೆ ಇವ್ರೇನಾದ್ರೂ ಚಂದ್ರ ಏನಾದ್ರು ನೀಚಾಭಿಲಾಷಿ ಆಗಿದ್ದು ಜಾತಕದಲ್ಲಿ ಕೆಟ್ಟಿದ್ರೆ ಅಣ್ಣನ ಸಹಕಾರ ಆಗಿಂತ ಜಾತಕರಿಗೆ ಸಿಗೋದಿಲ್ಲ, ಕೆಲಸಗಾರರ ಸಹಾಯ ಸಹಕಾರ ಅವ್ರಿಗೆ ಸಿಗೋದಿಲ್ಲ. ಮತ್ತೆ ಅವರ ಅಭಿಪ್ರಾಯಗಳು ಕೂಡ ಅವ್ರ ಮೇಲೆ ಹಂಗೆ ಇರುತ್ತೆ, ಮುಂಚೆಯಿಂದನೂ ಕೊನೆ ತನಕನೂ ಅದು ಬದಲಾಗೋದು ಇಲ್ಲ. ಒಂದ್ ವೇಳೆ ಚಂದ್ರ ಚೆನ್ನಾಗಿದ್ದು ಶನಿಗ್ರಹರ ಸಂಯೋಗ ಆದಾಗ ಅಣ್ಣನಿಂದ ಆಗಿರ್ಬೋದು, ಕೆಲಸಗಾರರಿಂದ ಆಗಿರ್ಬೋದು, ಅವ್ರಿಗೆಲ್ಲಾ ರೀತಿಯಾದಂತ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಇದು ಗ್ರಹಗಳಿಗೆ ಸಂಬಂಧಿಸಿದಂತೆ, ಸಂಯೋಗಗಳಿಗೆ ಸಂಬಂಧಿಸಿದಂತೆ ಯಾರು ಬದಲಾಗ್ತಾರೆ, ಯಾವ ವಿಷಯದಲ್ಲಿ ಬದಲಾಗೋದಿಲ್ಲ, ಯಾವ ವ್ಯಕ್ತಿಗಳು ಅಭಿಪ್ರಾಯ ಜಾತಕರ ಮೇಲೆ ಬದಲಾಗಲ್ಲ ಅನ್ನೋದನ್ನ ನಾವು ನೋಡಿದ್ವಿ. ಈಗ ಇದನ್ನ ಕೆಲವು ಜಾತಕಗಳನ್ನ ಉದಾಹರಣೆಯಾಗಿ ತಗೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಮೇಡಮ್ ಕನ್ಕ್ಲೂಷನ್ ಕೊಡಿ ಪ್ಲೀಸ್. ಕನ್ಕ್ಲೂಷನ್ ಇದು. ಮೇಕ್ ಇಟ್. ಓಕೆ, ಈಗ ಜಾತಕಗಳನ್ನ ನೋಡ್ತಾ ಹೋಗೋಣ. ಈಗ ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥ ಚಂದ್ರಗ್ರಹರಿಗೆ 159 ಅಲ್ಲಿ ಯಾವ ಗ್ರಹಗಳ ಸಂಯೋಗ ಆಗಿದೆ ಅಂತ ತಗೊಂಡು ಅದ್ರ ಮೇಲೆ ನಾವು ಅವರ ಸ್ವಭಾವನ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಸಂಯೋಗಗಳು ಮಾಡೋದಕ್ಕಿಂತ ಮುಂಚೆ ಚಂದ್ರ ಉಚ್ಚಾಭಿಲಾಷಿ ಆಗಿದ್ದಾನೋ ಅಥವಾ ನೀಚಾಭಿಲಾಷಿ ಆಗಿದ್ದಾನೋ ಅಥವಾ ಅಂತ ನೋಡ್ಬೇಕಾಗತ್ತೆ. ಈ ಜಾತಕದಲ್ಲಿ ಚಂದ್ರ ನೀಚಾಭಿಲಾಷಿ. ಚಂದ್ರ ಎಲ್ಲಿ ಉಚ್ಚ ಆಗ್ತಾರೆ ನೀಚ ಆಗ್ತಾರೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಂಡಿರ್ಬೇಕು. ಚಂದ್ರ ವೃಷಭದಲ್ಲಿ ಉಚ್ಚರಾದ್ರೆ ವೃಶ್ಚಿಕದಲ್ಲಿ ನೀಚರಾಗ್ತಾರೆ. ಸೊ ವೃಷಭದಿಂದ ತುಲಾವರೆಗೂ ನೀಚಾಭಿಲಾಷಿ, ಆಮೇಲೆ ವೃಶ್ಚಿಕದಿಂದ ಮೇಷವರೆಗೂ ಉಚ್ಚಾಭಿಲಾಷಿ ಅಂತ ತಗೊಳ್ಳೋಣ. ಈಗ ಈ ಜಾತಕದಲ್ಲಿ ಚಂದ್ರ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಇದು ನಾವು ನೀಚ ಚಂದ್ರ ಅಂತ ತಗೋಬೇಕಾಗತ್ತೆ. ಸೊ ಈ ನೀಚ ಚಂದ್ರಗ್ರಹರಿಗೆ 1ರಲ್ಲಿ ರಾಹು ಸಂಯೋಗ ಆಗತ್ತೆ, ಮತ್ತೆ 5ರಲ್ಲಿ ಸೂರ್ಯ ಬುಧರ ಸಂಯೋಗ ಆಗತ್ತೆ, 9ರಲ್ಲಿ ಯಾವುದೇ ಸಂಯೋಗಗಳು ಇರೋದಿಲ್ಲ. ಈಗ ನಾವು ಚಂದ್ರರಿಗೆ ರಾಹು ಸಂಯೋಗ ಆದಾಗ ಏನಾಗುತ್ತೆ ಅಂತ ಹೇಳಿದ್ವಿ, ಇವರು ರೂಮರ್ಸ್ನ ಹಬ್ಸೋ ಮನಸ್ಥಿತಿ ಇರ್ತಕ್ಕಂಥವ್ರು ಅಲ್ವಾ, ಮತ್ತೆ ತುಂಬಾ ಭಯ ಪಡಿಸ್ತಕ್ಕಂಥವ್ರು, ಭಯ ಹುಟ್ಟಿಸ್ತಕ್ಕಂಥವ್ರು, ಮತ್ತೆ ರೂಮರ್ಸ್ನ ಇಷ್ಟ ಪಡ್ತಕ್ಕಂಥವ್ರು ಅಂತ. ಸೊ ಈ ಎಲ್ಲಾ ಗುಣಗಳು ಇವ್ರಿಗೆ ಇರುತ್ತೆ, ಜಾತಕರಿಗೆ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ 5ರಲ್ಲಿ ಸೂರ್ಯ ಸಂಯೋಗ ಆಗೋದ್ರಿಂದ ಅವರಿಗೆ ಶೋ ಆಫ್ ಬಿಲ್ಡ್ ಆಫ್ ಮಾಡ್ಕೊಂಡು ಓಡಾಡ್ತಕ್ಕಂಥದ್ದು ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೀಚ ಚಂದ್ರರಿಗೆ ಬುಧ ಸಂಯೋಗನೂ ಆಗಿರೋದ್ರಿಂದ ಇವರಿಗೆ ಜನಗಳಿಗೆ ಕನೆಕ್ಟ್ ಆಗಕ್ ಬರೋದಿಲ್ಲ, ಅವ್ರಿಗೆ ಕಮ್ಯುನಿಕೇಟ್ ಮಾಡಕ್ ಬರಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಮೊದಲೇ ಬರಲ್ಲ ಅಂತ ಅರ್ಥ. ಟೀಮ್ ಬಿಲ್ಡ್ ಮಾಡೋದಂತೂ ದೂರದ ಮಾತು. ಸೊ ಹೀಗಾಗಿ ಇವ್ರಿಗೆ ವ್ಯವಹಾರ ಜ್ಞಾನ ಶೂನ್ಯ ಅಂತ ಹೇಳ್ಬೋದು. ಮತ್ತೆ ಇವ್ರಿಗೆ ಪ್ರೀತಿ, ಒಬ್ರು ತಪ್ಪಿದ್ರೆ ಒಬ್ರನ್ನ ಪ್ರೀತಿ ಮಾಡ್ಕೊಂಡು ಹೋಗುವಂತ ಗುಣ ಇರುತ್ತೆ. ಮತ್ತೆ ಮಾಡಿದ ತಪ್ಪುಗಳನ್ನೇ ಇವರು ಮಾಡ್ತಾನೆ ಇರ್ತಾರೆ ಲೈಫಲ್ಲಿ. ಮತ್ತೆ ಇದು ಬದಲಾಗುತ್ತಾ ಈ ಎಲ್ಲಾ ಗುಣಗಳು ಅಂದ್ರೆ ನೋ ಚಾನ್ಸ್, ಬದಲಾಗೋದಿಲ್ಲ. ಇದು ಅವರ ಕೊನೆಯವರೆಗೂ ಮುಂದುವರಿತಾನೆ ಇರುತ್ತೆ ಅಂತ ಈ ಜಾತಕದಿಂದ ಗೊತ್ತಾಗತ್ತೆ. ಇನ್ನು ನೆಕ್ಸ್ಟ್ ಜಾತಕಕ್ಕೆ ಹೋಗೋಣ. ಚಂದ್ರ ಗ್ರಹರ ಪೊಸಿಷನ್ ಏನಿದೆ? ಓಕೆ, ಚಂದ್ರ ಉಚ್ಚಾಭಿಲಾಷಿ ಆಗಿದ್ದಾರೆ. ಚಂದ್ರ ಗ್ರಹರಿಗೆ ನೆಕ್ಸ್ಟ್ ಯಾವ ಯಾವ ಸಂಯೋಗಗಳು ಬರುತ್ತೆ ನೋಡ್ಕೊಳ್ಳೋಣ. 1ರಲ್ಲಿ ಕೇತು ಸಂಯೋಗ ಆಗಿದೆ, 5ರಲ್ಲಿ ಯಾವುದೇ ಸಂಯೋಗಗಳಿಲ್ಲ, 9ರಲ್ಲಿ ಶನಿ ಗ್ರಹರ ಸಂಯೋಗ ಆಗಿದೆ ಅಲ್ವಾ. ಸೊ ಈಗ ಚಂದ್ರರಿಗೆ ಕೇತು ಸಂಯೋಗ ಆದಾಗ ಅವರ ಕ್ಯಾರೆಕ್ಟರ್ಸ್ ಹೆಂಗಿರುತ್ತೆ? ತುಂಬಾ ಭಯ ಪಡ್ತಾರೆ. ಜಾತಕರು ಮೂಲತಃ ತುಂಬಾ ಭಯ ಪಡುವಂತವ್ರು ಆಗಿದ್ದಾರೆ. ಮತ್ತೆ ಪ್ರತಿಯೊಂದನ್ನು ಅವರು ನೆಗೆಟಿವ್ ಆಗಿ ವಿಜುವಲೈಸ್ ಮಾಡ್ತಕ್ಕಂಥವ್ರು ಆಗಿರ್ತಾರೆ. ಸೊ ಮತ್ತೆ ಪ್ರತಿಯೊಂದ್ರ ಮೇಲೂ ತುಂಬಾ ಡೌಟ್ ಪಡುವಂತ ವ್ಯಕ್ತಿಗಳು, ಆಯ್ತಾ. ಸೊ ಈ ಒಂದು ಸ್ವಭಾವ ಬದಲಾಗತ್ತಾ ಅಂದ್ರೆ ಖಂಡಿತ ಬದಲಾಗತ್ತೆ. ಜಾತಕರು ಬೆಳೀತಾ ಅವ್ರಿಗೆ ವಯಸ್ಸಾಗ್ತಾ ಇದೆಲ್ಲದೂ ಅವರ ಅರಿವಿಗೆ ಬಂದು ಇದನ್ನ ತಿದ್ದುಕೊಂಡು ಈ ಅವಗುಣಗಳನ್ನೆಲ್ಲ ಅವರು ಬಿಡ್ತಾರೆ ಅಂತ ಹೇಳ್ಬೋದು. ಮತ್ತೆ 9ರಲ್ಲಿ ಶನಿ ಗ್ರಹರ ಸಂಯೋಗ ಆಗಿರೋದ್ರಿಂದ ಇದು ಬಡತನದ ಯೋಗ ಆಗಿದೆ. ಇದರಿಂದ ಏನಾಗುತ್ತೆ, ಮನಸ್ಸಿಗೆ ಸೋಮಾರಿತನ
ಮಾನಸಿಕ ಸೋಂಬೇರಿಗಳಾಗಿರ್ತಾರೆ, ಮತ್ತೆ ತಲೆಗೆ ಕೆಲಸ ಕೊಡಲ್ಲ ಅವರು ಜಾಸ್ತಿ. ಹಾಗಾಗಿ ಯಾವುದನ್ನು ಮುಂದುವರೆದು ಶ್ರಮವಹಿಸಿ ಮಾಡೋದಕ್ಕೆ ಹೋಗದೆ ಇರೋ ಕಾರಣ ಅವ್ರಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಫ್ಯೂಚರಲ್ಲಿ ಫೇಸ್ ಮಾಡ್ತಾರೆ. ಮತ್ತೆ ಇದು ಬದಲಾಗುತ್ತಾ ಅಂತಂದ್ರೆ ಹೌದು, ಬದಲಾಗುತ್ತೆ. ಚಂದ್ರ ಉಚ್ಚಾಭಿಲಾಷಿ ಆಗಿರೋದ್ರಿಂದ ಅದನ್ನ ಅವರು ಗುರುತಿಸಿ ತಿದ್ದುಕೊಂಡು ಮುಂದೆ ಚೆನ್ನಾಗಿ ಹೋಗ್ತಾರೆ ಅಂತ ಹೇಳ್ಬೋದಾಗಿದೆ. ಇಷ್ಟು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯ ಗುರುಗಳಿಗೆ ಹಾಗೂ ಗುರುವೃಂದಕ್ಕೆ ನನ್ನ ಅನಂತಾನಂತ ವಂದನೆಗಳನ್ನ ತಿಳಿಸ್ತಾ ಇಲ್ಲಿಗೆ ನನ್ನ ಈ ಜಾತಕ ವಿಶ್ಲೇಷಣೆನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.